हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् किलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। हरिः ओम्। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು ಪ್ರಮೇಯಗಳೇ ಆಗಿದೆ. ಶಾಸ್ತ್ರ ರಸವೇ ಆಗಿದೆ. ಶಾಸ್ತ್ರ ಅಮೃತಧಾರಿಯಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ಪ್ರತಿರೂಪವಾಗಿದೆ. ಸಕಲ ಪುರಾಣದಿಂದ ಅಭಿವ್ಯಕ್ತವಾದ ಪುರುಷೋತ್ತಮ ತತ್ವವನ್ನು ತಿಳಿಸುವ ಮಹಾಗದ್ಯವಾಗಿದೆ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂದು ವೀಕ್ಷಿಸುತ್ತಿದ್ದೆವು. ಕೂರ್ಮ ಪುರಾಣದ ಮುಂದಿನ ವಾಕ್ಯ ಹೀಗಿದೆ: ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಥಾಃ ಭಾರತೋದ್ಭವಂ ವಾಂಛಂತೆ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾರ್ಥಂ ಅಧಿಕಾರಿಣಃ. ಪುರಾಣ ಪುರುಷೋತ್ತಮ ಎಂಬುದನ್ನು ಪುರಂದರದಾಸರು ಸಕಲ ಸಜ್ಜನರಿಗೂ ಈ ಒಂದು ಕೂರ್ಮ ಪುರಾಣದ ವೇದವ್ಯಾಸರ ವಾಕ್ಯವನ್ನು ತಿಳಿಸುವ ಮೂಲಕ ನಾವು ಹುಟ್ಟಿ ಬಂದ ಈ ಭರತ ವರ್ಷ, ನಾವು ಹುಟ್ಟಿ ಬಂದ ಈ ರಾಮಕ್ಷೇತ್ರ, ನಾವು ಹುಟ್ಟಿ ಬಂದ ಈ ಜಲ, ಬೆಟ್ಟ, ಪರ್ವತಗಳ ಮಹತ್ವವನ್ನು ನಾವು ತಿಳ್ಕೊಳ್ಳಬೇಕು. ಇದರಿಂದಲೇ ಭಗವಂತ ಪ್ರೀತನಾಗಿ ಭಗವಂತ ತನ್ನ ಮಾರ್ಗವನ್ನು ತೋರಿಸುತ್ತಾನೆ ಎಂಬುದನ್ನು ಇಲ್ಲಿ ಕಾಲ ಪ್ರಶಂಸನೆ, ದೇಶ ಪ್ರಶಂಸನೆ ಮತ್ತು ಆತ್ಮ ಯಾವ ಜೀವರಲ್ಲಿ ಹುಟ್ಟುತ್ತಾರೋ ಇವರನ್ನು ಪ್ರಶಂಸನೆ ಮಾಡುವ ರೂಪದಲ್ಲಿ ತಿಳಿಸಿರುತ್ತಾರೆ ಶ್ರೀ ವೇದವ್ಯಾಸದೇವರು. ಭಾಗವತ ಪಂಚಮ ಸ್ಕಂದ 19ನೇ ಅಧ್ಯಾಯ 28ನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಈ ವಾಕ್ಯವನ್ನು ಉಪಯೋಗಿಸಿ ಅರ್ಥವನ್ನು ತಿಳಿಸಿದ್ದಾರೆ. ಪಂಚಮ ಸ್ಕಂದ 19ನೇ ಅಧ್ಯಾಯ ಇಡೀ ಬ್ರಹ್ಮಾಂಡದ ಯಾವ 9 ಖಂಡಗಳು 9 ವರ್ಷಗಳು ಏನಿದೆ, ಯಾವ ಬ್ರಹ್ಮಾಂಡದ ನಾವು ಏಕಲೆಯ ದೇಶವೂ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಆದರೆ ವೇದವ್ಯಾಸದೇವರು ಎಲ್ಲವನ್ನು ಗ್ರಂಥಸ್ಥವಾಗಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಆಯಾ ಜೀವರು ಆಯಾ ವರ್ಷಗಳಲ್ಲಿ ಆಯಾ ದೇಶಗಳಲ್ಲಿ ಜನ್ಮ ತಾಳುವುದರ ಹಿನ್ನೆಲೆಯನ್ನು ಸಹ ಶ್ರೀ ವೇದವ್ಯಾಸರು ನಮಗೆ ಪರಿಚಯ ಮಾಡ್ತಾ ಇದ್ದಾರೆ. ಅದನ್ನು ಶ್ರೀ ಪುರಂದರದಾಸರು ಏತಕ್ಕಾಗಿ ಭಾರತ ವರ್ಷದಲ್ಲಿ ನೀವು ಹುಟ್ಟಿದ್ದೀರಾ, ಈ ಭಾರತ ವರ್ಷದ ಮಹಿಮೆ ಏನು, ಇದರಿಂದ ನೀವು ಮುಂದೆ ಯಾವ ಸನ್ಮಾರ್ಗವನ್ನು ನೀವು ತಲುಪಬಹುದು ಎಂಬ ಅತ್ಯಂತ ರಮ್ಯಕವಾದ, ಎಲ್ಲರಿಗೂ ಶ್ರೇಯಸ್ಸುದಾಯಕವಾದ ಮಾರ್ಗವನ್ನು ಸೂಚಿಸ್ತಾ ಇದ್ದಾರೆ. ಈ ಪದ್ಯದಲ್ಲಿ ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಥಾಃ ಭಾರತೋದ್ಭವಂ ವಾಂಛಂತೆ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾರ್ಥಾಧಿಕಾರಿಣಃ. ಕೂರ್ಮ ಪುರಾಣದ ವಚನವನ್ನು ಉದಾಹರಿಸಿ ಆಚಾರ್ಯರು
ಅನಂತ ಪ್ರಶ್ನೆಗಳಿಗೆ ಸಮಾಧಾನಕರವಾದ ಉತ್ತರವನ್ನು ಕರುಣಿಸ್ತಾ ಇದ್ದಾರೆ. ದೇವತ್ವ ಯೋಗ್ಯರಾದ ಮನುಷ್ಯರು ಅಧಿಕಾರಿಕ ದೇವತೆಗಳಾದ ಬ್ರಹ್ಮಾದಿ ದೇವತೆಗಳಿಂದ ಬೇರೆಯಾದವರು, ಪುಣ್ಯದಿಂದ ಸ್ವರ್ಗವನ್ನು ಸೇರಿದವರು, ಪುಣ್ಯಕರ್ಮ ತೀರಿದಾಗ ಮತ್ತೆ ಮೋಕ್ಷಕ್ಕಾಗಿ ಪುಣ್ಯಕರ್ಮ ಮಾಡಲು ಭಾರತ ಭೂಮಿಯಲ್ಲಿ ಜನ್ಮವನ್ನು ಹೊಂದಲು ಬಯಸುತ್ತಾರೆ. ಆದರೆ ಅಧಿಕಾರಿಕ ದೇವತೆಗಳು ಮೋಕ್ಷದಲ್ಲಿ ಆನಂದ ವೃದ್ಧಿಗಾಗಿ ಹಾಗೆಯೇ ಮಾಡುತ್ತಾರೆ ಎಂದು ಭಾರತ ವರ್ಷದಲ್ಲಿ ಹುಟ್ಟಿ ಬಂದ ಸಾಧಕ ಜೀವರನ್ನು ಕುರಿತು ಶ್ರೀ ಪುರಂದರದಾಸರು ದಿವ್ಯ ಮಾರ್ಗವನ್ನು ತೋರಿಸಿದ್ದಾರೆ ಎಂದು ನಾವು ತಿಳಿಯಬಹುದು. ಯಾರು ಭರತ ವರ್ಷದಲ್ಲಿ ಹುಟ್ಟಿ ರಾಮದೇವರ ಶ್ರೀಕೃಷ್ಣ ಪರಮಾತ್ಮನ ನಾಮವನ್ನು ಉಚ್ಚರಿಸುತ್ತಾರೋ, ಅವರ ಮಹಿಮೆಯನ್ನು ತಿಳಿಯುತ್ತಾರೋ, ಇದು ಅಸಾಧಾರಣವಾದುದು. ಇದು ಅನೇಕ ಜನ್ಮದ ಪುಣ್ಯದ ಪರಿಪಾಕದಿಂದ ಬಂದದ್ದು. ಇದನ್ನು ನಾವು ಚೆನ್ನಾಗಿ ಅರ್ಥಕೊಳ್ಳಬೇಕು. ನಮ್ಮದ ಜ್ಞಾನದ ಸಂಪತ್ತು ಭೂಮಿಯಲ್ಲಿ ಅದಿಗಿಟ್ಟು ಅದರ ಮೇಲೆ ನಾವು ಕುಳಿತುಕೊಂಡು ಭಿಕ್ಷೆ ಬೇಡುವಂತೆ ನಾವು ಕುಹಕವಾಗಿ ಅವಿದ್ಯೆಯನ್ನು ಪರಿತಪಿಸುತ್ತಾ ಕೇವಲ ಪಶುಗಳಂತೆ ಹಣ ಸಂಪಾದನೆ ಮಾಡಿಕೊಂಡು ಹೊಟ್ಟೆ ಹರಿಕೊಂಡು ರೋಗ ರುಜಿನಾದಿಗಳಿಂದ ಮರಣವನ್ನು ಅಪ್ಪುವುದು ಅತಿ ದುರದೃಷ್ಟಕರವಾಗಿದೆ. ಏಕೆಂದರೆ ನಿಜವಾದ ಸಂಪತ್ತು ನಾವು ಕುಳಿತಿರುವ ಈ ಭೂಮಿಯಲ್ಲಿ ಅಡಗಿದೆ. ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದರಿಂದ ಭೂಮಿಯ ಸಂಪತ್ತು, ಭೂಮಿಯ ಸಂಪರ್ಕದಿಂದ ನಾವು ಇಲ್ಲಿ ಭಗವಂತ ಹುಟ್ಟಿಸುವುದರಿಂದ ಇದರ ವಿಶೇಷ ಮಹಿಮೆಯನ್ನು ತಿಳಿದುಕೊಳ್ಳಿರಿ ಅಂಥೇಳಿ ಪುರಾಣ ಪುರುಷೋತ್ತಮ ಎಂಬುದರಿಂದ ಶ್ರೀ ಪುರಂದರದಾಸರು ಈ ದೇಶ ಪ್ರಶಂಸೆಯನ್ನು ತಿಳಿಸ್ತಾ ಇದ್ದಾರೆ. ಶ್ರೀ ಶುಕಾಚಾರ್ಯರು ತಿಳಿಸ್ತಾರೆ, ಕಿಂ ಪುರುಷೇತು ವರ್ಷೇ ಭಗವಂತಂ ಅದೇ ಪುರುಷಂ ಲಕ್ಷ್ಮಣಾಗ್ವಿತ ಸೀತಾಭಿರಾಮಂ ರಾಮಂ ತಶ್ಚರಣ ಸನ್ನಿಕರ್ಷಾಭಿರತಃ ಪರಮ ಭಾಗವತೋ ಹನುಮಾನುಸಃ ಕಿಂ ಪುರುಷೈಃ ಅವಿರತಃ ಭಕ್ತಿರುಪಾಸ್ತೆ. ಆಸ್ತಿಶೇನೇನ ಸಹ ಗಂಧರ್ವೈಃ ಅನುಗೀಯಮಾನಂ ಪರಮಕಲ್ಯಾಣಿಂ ಭರ್ತುಃ ಭಗವತ್ಕಥಾಂ ಸಮುಪಶೃಣೋತಿ ಸ್ವಯಂ ಚ ಇದಂ ಗಾಯತಿ. ಓಂ ನಮೋ ಭಗವತಂ ಉತ್ತಮ ಶ್ಲೋಕಾಯ ನಮಃ ಆರ್ಯ ಲಕ್ಷ್ಮಣ ಶೀಲವ್ರತಾಯ ನಮಃ ಉಪಾಸಿತಾತ್ಮನೇ ನಮಃ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಇತಿ. ಕಿಂಪುರುಷ ಖಂಡದಲ್ಲಿ ಶ್ರೀರಾಮಚಂದ್ರ ದೇವರ ಪಾದ ಸನ್ನಿಧಾನದಲ್ಲಿ ಸಂತೋಷ ಪಡುವ ಹನುಮಂತ ದೇವರು ನಿರಂತರ ಭಕ್ತಿಯಿಂದ ಶ್ರೀರಾಮದೇವರನ್ನು ಸೇವಿಸುತ್ತಾರೆ. ಆ ಖಂಡದಲ್ಲಿರುವ ಆಶ್ಲೇಷೇಣನು ಅಂದರೆ ಗಂಧರ್ವರೊಂದಿಗೆ ಶ್ರೀರಾಮಚಂದ್ರನ ಮಂಗಳಕರವಾದ ಕಥೆಯನ್ನು ಗಾನ ಮಾಡುವರು. ಹನುಮಂತ ದೇವರು ಅದನ್ನು ಕೇಳುವರು, ತಾವು ಗಾನ ಮಾಡುವರು. ಕಿಂಪುರುಷ ಖಂಡದಲ್ಲಿ ಅದರ ಆ ರಾಮಚಂದ್ರ ದೇವರ ಪಾದ ಸಮೀಪದಲ್ಲಿಗೆ ಸಂತೋಷ ಪಡುವ ಜೀವರಲ್ಲ, ಅತ್ಯುತ್ತಮ ಭಗವದ್ಭಕ್ತರಾದ ಹನುಮಂತ ದೇವರು ಕಿಂಪುರುಷರೊಂದಿಗೆ ನಿರಂತರ ಭಕ್ತಿಯಿಂದ ಶ್ರೀರಾಮನನ್ನು ಸೇವಿಸುವರು ಅಂತ ಅರ್ಥ. ಶ್ರೀರಾಮ ಸರ್ವಪೂಜ್ಯ ಆದಿಪುರುಷ ಲಕ್ಷ್ಮಣನ ಅಗ್ರಜ, ಸೀತಾ ಸಂತೋಷಜನಕ ಆಗಿರುವನು. ಗಂಧರ್ವರೊಂದಿಗೆ ಆಶ್ಲೇಷೇಣರಿಂದಲೂ ಯಾವಾಗಲೂ ಒಂದು ಗಾನ ಮಾಡಲ್ಪಡುವ ಅತ್ಯಂತ ಮಂಗಳಕರನಾದ ಪಾಲಕನಾದ ಭರ್ತೃಹು ಶ್ರೀಹರಿ ಕಥೆಯನ್ನು ಕೇಳುವರು. ತಾವು ಮುಂದೆ ಎಂದ ಮಂತ್ರ ಸ್ತೋತ್ರವನ್ನು ಗಾನ ಮಾಡುವರು. ಗುಣಪೂರ್ಣನಾದ ನಿರತಿಶೀನಾದ ಕೀರ್ತಿಯುಳ್ಳ ಷಡ್ಗುಣ ಐಶ್ವರ್ಯ ಸಂಪನ್ನ ಶ್ರೀಹರಿಗೆ ನಮೋ ನಮಃ ಎಂದು ನಮಸ್ಕರಿಸುವರು. ಶ್ರೀಹರಿಯ ಸ್ವರೂಪವಾದ ನಿತ್ಯ ನಿರ್ದೋಷತ್ವ, ಜಗತ್ಸತ್ಯ
ಜಗತ್ಸೃಷ್ಟಿ, ಕರ್ತೃತ್ವ ಮೊದಲಾದ ಗುಣಗಳನ್ನು ಆರ್ಯರಿಗೆ ಲಕ್ಷಣ, ಶೀಲ, ವ್ರತಗಳನ್ನು ಅನುಗ್ರಹಿಸುವನು. ಜೀವನದಿಂದ ಆಶ್ರಿತನು, ಅಪ್ರಾಕೃತ ಶರೀರದಾರಿಯು, ಭಕ್ತಿಯ ಉಪಾಸನು, ಲೋಕಾನುಕಾರಿಯು, ಉಚಿತ ವಿಚಾರಕನು, ಬ್ರಾಹ್ಮಣನ ಭಕ್ತಿ ಮಾಡುವ ಅಧಿಕಾರಿಗಳಿಗೆ ದೇವತೆಯು, ಪುರುಷೋತ್ತಮನು, ಮಹಾರಾಜನೂ ಆದ ರಾಮಚಂದ್ರನಿಗೆ ನಮಸ್ಕಾರ ಎಂದು ಗಾನ ಮಾಡುವರು. ಅಂದರೆ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ಒಬ್ಬರೇ ಅಲ್ಲ, ಅವರ ಜನ ಅನಂತ ಸಂಖ್ಯೆಯ ಗಂಧರ್ವರು, ಇತರ ದೇವತೆಗಳು ಇರುತ್ತಾರೆ. ಅವರೆಲ್ಲರೂ ರಾಮನ ಭಜನೆಯಲ್ಲಿ ತತ್ಪರರಾಗಿರುತ್ತಾರೆ ಎಂದರ್ಥ. ಯತ್ತದ್ವಿಶುದ್ಧ ಅನುಭವ ಮಾತ್ರಮೇಕಂ ಸ್ವತೇಜತ ಸ್ವದಸ್ಸ ಗುಣತ್ರವಸ್ತಂ ಪ್ರತ್ಯಕ್ ಪ್ರಶಾಂತ ಸ್ವದಯೋಪಲಂಚನಂ ಮನಾಮರೂಪಂ ನಿರಪಂ ಪ್ರಪಂಚೇ. ಯಾವ ನಿನ್ನ ರೂಪ ಪ್ರಕೃತಿ ಪ್ರಾಕೃತ ವಿಕಾರ ಸಂಬಂಧವಿಲ್ಲದ ಜ್ಞಾನಾತ್ಮಕವಾದ ಹಿಂದೆ ಉಳ್ಳದ್ದೋ, ನಿರ್ದೋಷಾತ್ಮಕವಾದ ಶರೀರ ಉಳ್ಳದ್ದೋ, ತನ್ನ ಸಾಮರ್ಥ್ಯದಿಂದಲೇ ದೂರೀಕೃತವಾದ ಪ್ರಾಕೃತ ಗುಣಗಳು ಜಾಗೃತಾದ 3 ಅವಸ್ಥೆ ಉಳ್ಳದ್ದೋ, ಜೀವನಿಗೆ ಅಭಿಮುಖವಾಗಿ ಜೀವಾಂತರ್ಗತ ಬಿಂಬವಾಗಿರುವುದು, ಪ್ರಕೃಷ್ಟ ಸುಖಪೂರ್ಣ ರೂಪವಾಗಿರುವುದು, ಒಳ್ಳೆಯ ಬುದ್ಧಿಯಿಂದ ದೊರೆಯಲು ಆಗುವುದು, ಉಪಲಂಬನಂ ಪ್ರಾಕೃತ ನಾಮರೂಪಗಳಲ್ಲಿದ್ದು, ಅದರಿಂದಲೇ ಅಹಂಕಾರ ಶೂನ್ಯವಾದುದು. ಅಂತಹ ಸ್ವಗತ ಭೇದವಿಲ್ಲದ ಸಮ ಅಧಿಕ ರಹಿತವಾದ ಸ್ವರೂಪವುಳ್ಳ ಪರಬ್ರಹ್ಮನಾದ ನಿನ್ನನ್ನು ಶರಣ ಹೊಂದುತ್ತೇನೆ ಪ್ರಪಂಚಿ ಎಂದು ಧ್ಯಾನಿಸುತ್ತಾರೆ. ಮರ್ತ್ಯಾವತಾರಸ್ತೀಹ ಮರ್ತ್ಯ ಶಿಕ್ಷಣ ರಕ್ಷೋವಲೈಯೇವನ ಕೇವಲಂ ವಿಭೋಃ ಕುತೋನ್ಯತನ್ಯೋ ರಮತ ಸ್ವಾತ್ಮನ್ ಸೀತಾಕೃತಾನಿ ವ್ಯಸನನೀಶ್ವರಸ್ಯ. ಶ್ರೀರಾಮ ಸೀತಾವಿಯೋಗ ಮೊದಲಾದಗಳು ದುಃಖ ಅಜ್ಞಾನಾದಿಗಳನ್ನು ತೋರಿಸಿದ್ದಾನೆ. ಅದು ಪರಿಶುದ್ಧನಿಗೆ ವಿಶುದ್ಧವಾದ ಅನುಭವವಾದ ವಿಶೇಷಣೆ ಹೇಗೆ ಕೊಡುತ್ತದೆ? ಇದೆಲ್ಲವೂ ಸಹ ಭಗವಂತ ಲೀಲಾ. ಈ ಲೋಕದಲ್ಲಿ ವ್ಯಾಪ್ತ ಶ್ರೀಹರಿಗೆ ಮನುಷ್ಯರಂತೆ ಆಕಾರ ಗ್ರಹಣವಾದರೂ ಮರ್ತ್ಯಾವತಾರಸು ಮರ್ತ್ಯ ಶಿಕ್ಷಣ ಕೇವಲ ರಾಕ್ಷಸ ಸಂಹಾರಕ್ಕಾಗಿ ಅಲ್ಲ, ಮತ್ತೆ ಯಾವುದಕ್ಕೆ ಅಂದರೆ ಮನುಷ್ಯರು ಹಿರಿಯರಾಜ್ಞೆಯಂತೆ ನಡೆಯಬೇಕು, ಶರಣಾಗತರನ್ನು ರಕ್ಷಿಸಬೇಕು, ಬೇಡದನ್ನು ದಾನ ಮಾಡಬೇಕು ಎಂಬ ಉಪದೇಶಕ್ಕೋಸ್ಕರವಾಗಿ ಮರ್ತ್ಯ ಶಿಕ್ಷಣ. ದಶರಥ ರಾಜನ ಆಜ್ಞೆಯನ್ನು ನಡೆಸಿದುದು, ಕಾಡಿಗೆ ಹೋದುದು, ಸೀತೆಯನ್ನು ಹುಡುಕಿದುದು, ವ್ಯಸನವನ್ನು ತೋರಿಸಿದುದು, ಶರಣಾಗತನಾದ ಸುಗ್ರೀವನ ಇಷ್ಟವನ್ನು ನಡೆಸಿಕೊಟ್ಟಿದ್ದು, ವಿಭೀಷಣಿಗೆ ಲಂಕಾ ರಾಜ್ಯದಾನ ಮಾಡಿದುದು, ಇವು ನೋಡಿದರೆ ತಿಳಿದು ಬರುತ್ತೆ. ಮನುಷ್ಯರಿಗೆ ಉಪದೇಶ ಮಾಡುವುದಕ್ಕೆ ಅಲ್ಲದೆ ಅನ್ಯಥಾ ತನ್ನ ಸ್ವರೂಪದಲ್ಲಿ ಸ್ವೇಯಾತ್ಮನಿ ಕ್ರೀಡಿಸುವ ಸರ್ವರ್ಯಾಮಗಳಾದ ಈಶ್ವರ ರಾಮಚಂದ್ರನಿಗೆ ಸೀತೆಯ ಲಕ್ಷ್ಮಣ ನಿಮಿತ್ತಗಳಾದ ದುಃಖಗಳು ಯಾವ ಕಾರಣದಿಂದವೂ ಆದವು ಅಂದೇ ಯಾವುದಕ್ಕೂ ಆಗುವುದಿಲ್ಲ ಎಂದರ್ಥ. ನ ವಯಸ್ಸು ಆತ್ಮಾವತಾಮೀಶ್ವರೋ ಮುಕ್ತೇ ದುಃಖಂ ಭಗವನ್ ವಾಸುದೇವ ನ ಸ್ವೀಕೃತಂ ಕಶ್ಮಲಮಶ್ನುವೀತಂ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ್. ಅಪ್ರಾಕೃತ ದೇಹವುಳ್ಳ ಭಗವಂತನಿಗೆ ಯಾವುದಕ್ಕೂ ಆಗುವುದಿಲ್ಲ. ಭಗವಂತ ಅಧಿಕ ನಿಯಾಮಕನಾದ ಸರ್ವಾಂತರ್ಯಾಮ ಭಗವಂತ ವಾಸುದೇವ ದುಃಖವನ್ನು ಅನುಭವಿಸುವುದಿಲ್ಲ. ಇದು ಪ್ರಮಾಣ ಸಿದ್ಧ. ಈ ಕಾರಣದಿಂದಲೇ ಶ್ರೀನಿಮಿತ್ತವಾದ ಸಂಭೋಗವನ್ನು ಮಲವನ್ನು ಅನುಭವಿಸುವುದಿಲ್ಲ. ಅಂದರೆ ಎಂದೂ ಲಕ್ಷಣವನ್ನು ಬಿಡುವುದೂ ಇಲ್ಲ, ಸೀತಾದೇವಿಯನ್ನು ಬಿಡುವುದಿಲ್ಲ. ಅಪ್ರಾಕೃತರು ಪ್ರಾಕೃತರ ದೋಷವನ್ನು ಚಿಂತಿಸಬಾರದು ಎಂಬುದು ತಾತ್ಪರ್ಯ. ನ ಜನ್ಮನೂನಂ ಮಹತೋ ನ ಸೌಭಗಂ ನ ಚಾಂಕ ಬುದ್ಧಿಂ ಅಕೃತಿಂ ದೋಷಹೇತು ತೇಗ್ವೀ ದೃಷ್ಟಾನಪಿನೋ ಮನೋಕಸಂ ಚಕಾರ ಸಂಕೀರ್ಷ ಸ ಲಕ್ಷ್ಮಣಾಗ್ರಜ. ಅಷ್ಟೀಶ್ವೇಷಣೆ ಅಂದರೆ ಅಂಗ ಮೋಕ್ಷಾಧಿಕಾರಿಯಾದ ಜೀವ ಹುಟ್ಟು ಮೊದಲಾದ ನಿಶ್ಚಯವಾಗಿಯೂ ಶ್ರೀಹರಿಗೆ ಪ್ರೀತಿಗೆ ಕಾರಣವಲ್ಲ. ಮಹತಃ ಸರ್ವೋತ್ತಮನಾದ ಶ್ರೀಹರಿ ಪ್ರೀತಿಗೆ ಕಾರಣ, ಸೌಂದರ್ಯ ಸಂತೋಷಕ್ಕೆ ಕಾರಣವಲ್ಲ. ಸೌಭಗಂನ ಹಾಗೆಯೇ ಬುದ್ಧಿ ಸಂತೋಷಕ್ಕೆ ಕಾರಣವಲ್ಲ, ಆಕಾರವು ಸಂತೋಷಕ್ಕೆ ಕಾರಣವಲ್ಲ.
ಶ್ರೀರಾಮಚಂದ್ರ ತಿರ್ಯ ಜಂತುಗಳ ಯೋನಿಗಳಲ್ಲಿ ವಿವಿಧ ರೀತಿಯಲ್ಲಿ ಸೃಷ್ಟರಾದ ವನವಾಸಿ ವಾನರ ಯೋನಿಯಲ್ಲಿ ಬಂದ ನಮ್ಮನ್ನು ಸ್ನೇಹದಲ್ಲಿ ಮಾಡಿಕೊಂಡನು. ಸಖ್ಯೇಚ ಅವನ ಕೃಪಾಶೀಲತೆ ಇದು ಕಾರಣ. ಅಂದರೆ ಶ್ರೀರಾಮಚಂದ್ರ ದೇವರು ವಾನರ ಅಸುರ ಯೋನಿಗಳಲ್ಲಿ ಹುಟ್ಟಿದ್ದರು. ಭಕ್ತಿ ಜ್ಞಾನ ಇದ್ದಲ್ಲಿ ಮೋಕ್ಷ ನಿಶ್ಚಿತ. ಆದ್ದರಿಂದ ಶ್ರೀಹರಿ ಜನ್ಮಾದಿಗಳು ಎಣಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೆ ನಿದರ್ಶನ ಯಾವ ವಿಭೀಷಣ ಮತ್ತು ಸುಗ್ರೀವ ಎಂದು ತಿಳಿಸಿದ್ದಾರೆ. ಸುರೋ ಅಸುರೋ ವಾಥೋ ನರೋ ಅಥವಾ ನರ ಸರ್ವಾತ್ಮನಾಯ ಸುಕೃತಜ್ಞಮುತ್ತಮಂ ಭಜೇತ ರಾಮಮನ ಜಾಗೃತಿಂ ಹರಿಂ ಯಾ ಉತ್ತರಾಯಣನ್ ಕೋಸಲನ್ ದಿವಮಿತಿ. ಯಾವ ಮುಕ್ತಿಯೋಗ್ಯ ಜೀವರು ದೇವತೆಗಳಾಗಲಿ, ಹಸುರನಾಗಿ ಹುಟ್ಟಿರಲಿ ಅಥವಾ ಮನುಷ್ಯನಾಗಿ ಹುಟ್ಟಿರಲಿ ಅಥವಾ ವಾನರನಾಗಿರಲಿ, ಅವನು ತನ್ನ ಕೃತ್ಯಗಳನ್ನು ಅಚ್ಚರಾಗಿ ಬಲ್ಲ ಸರ್ವೋತ್ತಮನಾದ ಮನುಷ್ಯ ಆಕಾರವನ್ನು ಸ್ವೀಕರಿಸುವ ಯಾವ ಶ್ರೀರಾಮನು ಅಯೋಧ್ಯ ನಿವಾಸಿಗಳ ಖಗ, ಮೃಗ, ತೃಣಾದಿ ಜೀವರನ್ನು ಸ್ವರ್ಗಕ್ಕೆ ಮೋಕ್ಷಕ್ಕೆ ಸೇರಿಸಿದನು. ಅಂತಹ ರಾಮನನ್ನೇ ಸೇವಿಸಬೇಕು ಎಂದರ್ಥ. ಭಾರತೇಪಿ ವರ್ಷೇ ಭಗವನ್ ನರನಾರಾಯಣಾಖ್ಯ ಕಲ್ಪಯಂತ ಉಪಚಿತ ಧರ್ಮ ಜ್ಞಾನ ವೈರಾಗ್ಯ ಉಪಶಮ ಪರಮಾತ್ಮೋಪಲಂಭಾನು ಗ್ರಹಮಾತ್ಮವತಾನುಕಂಪಯ ತಪೋ ವ್ಯಕ್ತಗತಿರಶ್ಚರತಿ. ತಂ ಭಗವನ್ನಾರದೋ ವರ್ಣಾಶ್ರಮ ವರ್ತಿತ ಭಾರತೀಜಃ ಪ್ರಜಾಭಿಃ ಭಗವತೋಕ್ತಭ್ಯಂ ಸಾಂಖ್ಯಯೋಗಾಭ್ಯಾಂ ಭಗವದನುಭವೋ ವರ್ಣನಂ ಸಾವರ್ಣ್ಯ ಉಪದೇಶ್ಯಮಕ್ಯಮಾಣಂ ಪರಮಭಕ್ತಿಭಾವೇನ ಉಪಸರತೀದಂ ಚ ಅಭಿಗೃಣಾತಿ. ಭಾರತ ವರ್ಷದಲ್ಲಿ ಪ್ರದರ್ಶಿತವಾದ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಅಣಿಮಾದಿ ಶುದ್ಧಿಗಳು, ಅಧಿಕವಾದ ಭಗವನ್ನಿಷ್ಠೆ, ಮನಸ್ಸೇ ಮೊದಲಾದ ಇಂದ್ರಿಯ ನಿಗ್ರಹ, ನರನಿಂದ ಕೂಡಿದ ನಾರಾಯಣೆಂಬ ಶ್ರೀಹರಿ, ಭರತ ವರ್ಷದಲ್ಲಿ ನರನಿಂದ ಕೂಡಿದ ನಾರಾಯಣನೆಂಬ ಹರಿ ದೇಹಿಗಳನ್ನು ಅನುಗ್ರಹಿಸಲು ಯಾರಿಗೂ ಕಾಣಿಸದೆ ದಿನಕಲ್ಪ ಮುಗಿಯವರೆಗೂ ತಪಸ್ಸು ಮಾಡುತ್ತಿರುವನು. ಶ್ರೀಹರಿಯ ಮಹಿಮೆಗಳನ್ನು ತಿಳಿಸುವ ಯಥಾರ್ಥ ಜ್ಞಾನ ಸಾಧನವನ್ನು ತಿಳಿಸುವ ಪಂಚರಾತ್ರಾಗಮವನ್ನು ಸಾವರ್ಣ ಮನುಗಳಿಗೆ ನಾರದರು ಉಪದೇಶಿಸಿದರು. ಆ ನಾರದರೇ ಇಲ್ಲಿ ಪುರಾಣ ಪುರುಷೋತ್ತಮ ಎಂದು ನಮಗೆ ತಿಳಿಸ್ತಾ ಇದ್ದಾರೆ. ದೇಹಿಗಳನ್ನು ಆತ್ಮೋತ್ತಮ ಅನುಗ್ರಹಿಸಲು ದಯೆಯಿಂದ ಯಾರಿಗೂ ತಿಳಿಯದಂತೆ ಈ ದಿನಕಲ್ಪ ಕೊನೆಯವರೆಗೂ ನಾರಾಯಣಾಶ್ರಮದಲ್ಲಿ ತಪಸ್ಸನ್ನು ಮಾಡುತ್ತಿರ್ತಾ ಇದ್ದಾರೆ. ಶ್ರೀಹರಿ ಇಂದ್ರಿಯ ನಿಗ್ರಹ ತೋರಿಸಿದ್ದು ತಪಸ್ಸೊಳಗಿದ್ದು ಅಪೇಕ್ಷಿತವೆಂದು ತಿಳಿಸಲು ಅವರಿಗಾಗಿ ಅಲ್ಲ. ಶ್ರೀಹರಿ ಉಪದಿಷ್ಟವಾದ ಯಥಾರ್ಥ ಜ್ಞಾನ ಮತ್ತು ಅದರ ಸಾಧನೆಗಳಿಂದ ಶ್ರೀಹರಿ ಮಹಾತ್ಮವನ್ನು ಪ್ರತಿಪಾದಿಸುವ ಪಂಚರಾತ್ರ ಆಗಮವನ್ನು ಸಾವರ್ಣ್ಯ ಮನುಗಳಿಗೆ ಉಪದೇಶ ಮಾಡುವ ಪೂಜ್ಯರಾದ ನಾರದರು ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ಭಾರತ ಖಂಡ ನಿವಾಸಿಗಳಾದ ಆ ತಪೋನಿಷ್ಠರಾದ ನಾರಾಯಣನನ್ನು ಅತಿಶಯವಾದ ಭಕ್ತಿ ಭಾವದಿಂದ ಉಪಾಸಿಸಿದರು ಎಂದು ಹೇಳುವ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಹೇಳುವ ಸಾಂಕೇತ ಏನಿದೆ ಎಂದರೆ, ಹಿಂದೆ ನಾರದರಾಗಿ ಅವರೇ ಮನುಗಳಿಗೆ ಸಾವರ್ಣ್ಯ ಮನುಗಳಿಗೆ ಉಪದೇಶ ಮಾಡಿದ್ದಾರೆ. ಇದು ಎಲ್ಲರಿಗೂ ಅನ್ವಯ. ಎಲ್ಲರೂ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು. ಯಾವುದು ಮಂತ್ರ ಅಂದರೆ ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತನಾತ್ಮ ಕಿಂಚನಂ ವಿತ್ತಾಯ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರುವೇ ಆತ್ಮಾವಿರಾಮಾಧಿಪತಿಯೇ ನಮೋ ನಮಃ ಇತಿ. ಭಗವನ್ನಿಷ್ಠೆ ಸ್ವಭಾವವಾಗಿ ಉಳ್ಳ, ದೇಶ ಸಂಬಂಧವಾದ ದುಃಖಗಳಿಲ್ಲದ, ಏನನ್ನೂ ಅಪೇಕ್ಷಿಸದೆ ಅಕಿಂಚನ ವಿತ್ತಾಯ ಅತ್ಯಂತ ಪ್ರಿಯರಾದ ಋಷಿಶ್ರೇಷ್ಠನಾದ ಶುದ್ಧನಾದ ಉತ್ತಮ ಗುರುವಾದ ಶ್ರೀಹರಿಯೇ ಸಂತೋಷಪಡುವ ಬ್ರಹ್ಮಾದಿಗಳಿಗೆ ಅಧಿಪತಿಯಾದ ಭಗವಂತ ನರನಾರಾಯಣಿಗೆ ನಮಸ್ಕಾರ. ಗಾಯತಿ ಚೈದಂ ಕರ್ತಸ್ಯ ಸ್ವರ್ಗಾದಿಶಯೋ ನ ಬದ್ಧತೆ ನ ಹನ್ಯತೆ ದೇಹಗತೋಪಿ ದೇಹಿಕೈಃ ದೃಷ್ಟೋ ನಾದೃಗಸ್ಯ ಗುಣೈಃ ವಿದೂಷ್ಯತೆ ತಸ್ಮೈ ನಮೋ ಸಕ್ತ ವಿವಿಕ್ತ ಸಾಕ್ಷಿಣೇ. ಪ್ರತ್ಯಕ್ಷ ಪ್ರಮಾಣಗಳಿಂದ ಪ್ರಮಿತವಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದ ಕಾರ್ಯಗಳಿಗೆ ಕರ್ತನಾದರೂ ಯಾವ ನೀನು
ಗುಣಬದ್ಧನಲ್ಲವೋ? ದೇಹದಲ್ಲಿ ಇದ್ದರೂ ದೇಹ ನಿಮಿತ್ತವಾದ ಹಸುವು ನೀರಡಿಕೆ ದುಃಖದ ಪೀಡಿತನಲ್ಲವೋ? ಸ್ವತಂತ್ರ ದರ್ಶನಾದ ಯಾವ ನಿನ್ನ ಜ್ಞಾನ ಪ್ರಾಕೃತ ಗುಣಗಳಿಂದ ದರ್ಶನಕ್ಕೆ ಯೋಗ್ಯವಲ್ಲದ ರೂಪ ಮೊದಲಾದಗಳಿಂದ ಅದೃಷ್ಟವಾಗುವುದಿಲ್ಲವೋ? ಅಂತಹ ಅಸಂಗನೂ ವಿಲಕ್ಷಣವೂ ಸಾಕ್ಷಿಯೂ ಆದ ನಿನಗೆ ನಮಸ್ಕಾರ. ಇಲ್ಲಿ ತಿಳಿಯಬೇಕಾದ್ದು, ಅಸಂಗನಾದ್ದರಿಂದ ಅಂದರೆ ಬದ್ಧನಲ್ಲ ಅಂತ ಅರ್ಥ, ಲೋಕ ವಿಲಕ್ಷಣ ಆದ್ದರಿಂದ ಪೀಡಿತನಲ್ಲ, ಸಾಕ್ಷಿಯಾದ್ದರಿಂದ ಪಾಪಾದಿಗಳಿಂದ ಲಿಪ್ತನಲ್ಲ ಅಂತ ಅರ್ಥ. ಇದಂ ಹಿ ಯೋಗೇಶ್ವರ ಯೋಗನೈಪುಣ್ಯಂ ಹಿರಣ್ಯಗರ್ಭೋ ಭಗವಾನ್ ಜಗಾದೇತ ಯದಂತಕಾಲೇತೆ ನಿರ್ಗುಣೇ ಮನೋ ಭಕ್ತ್ಯಾನಿದಾಯೋಚಿತ ದುಷ್ಕಲೇವರಂ. ಯೋಗೇಶ್ವರನೇ ಪೂಜ್ಯರಾದ ಬ್ರಹ್ಮದೇವರು ಯಾವ ಜ್ಞಾನಯೋಗ ನಿಪುಣತೆ ಎಂದು ಹೇಳಿದರು ಅದು ಇದೇ ಅಲ್ಲವೇ? ಅಂದರೆ ಇದನ್ನು ಯಾರು ಹೇಳಿದರು ಅಂತ ಅಭಿಪ್ರಾಯ. ಮರಣಕಾಲದಲ್ಲಿ ಪ್ರಾಕೃತ ಗುಣರಹಿತರಾದ ನಿನ್ನಲ್ಲಿ ಭಕ್ತಿಯಿಂದ ಮನಸ್ಸನ್ನು ಇಟ್ಟು ಯಾರು ವಿದಾಯ ದುಃಖಾದಿಗಳ ಆಶೀರ್ವಾದದಿಂದ ದುಷ್ಟವಾದ ದೇಹವನ್ನು ಬಿಡುವುದು ಎಂಬುದು ಏನು ಉಂಟೋ ಉಜ್ಜತೆಯತ. ಇದು ಬ್ರಹ್ಮದೇವರು ಹೇಳಿದ ಯೋಗ ನಿಪುಣತೆ. ಇದರಿಂದ ನಾರಾಯಣ ದೇವರು ಮಾಡುತ್ತಿರುವ ಜ್ಞಾನಯೋಗ ಲೋಕ ಶಿಕ್ಷಣ ಕೊಡುತ್ತಿದೆ ಅಂತ ತಿಳಿಸಿದಂತಾಯಿತು. ಅಪರೋಕ್ಷ ಜ್ಞಾನಿ ಜ್ಞಾನ ಪಾಠವುಳ್ಳವನು. ಪಾಪ ಮಾಡಿದ್ದರೂ ಅವನ ಪಾಪ ಲೇಪ ಅವನಿಗೆ ಇಲ್ಲವಾದ್ದರಿಂದ ಮರಣಕಾಲದಲ್ಲಿ ಶ್ರೀಹರಿಯ ಮನಸ್ಸಿಟ್ಟು ಮೃತನಾದಾಗ ಮುಕ್ತನಾಗುವ ನಿಶ್ಚಿತ ಎಂಬುದು ಈ ಪ್ರಮಾಣದ ಅರ್ಥ. ಯತೇಹಿ ಕಾಮಾಶ್ಮಿಕ ಕಾಮ ರಂಪಟಃ ಸುತೇಶು ದಾರೇಶು ಧನೇಶ ಚಿಂತಯನ್ ಸಂಕೇತ ವಿದ್ವಾನ್ ಕುಕಲೇ ಕಲೇವರಾತ್ಯಯ ಯತ್ನ ಶಮಯೇವ ಹಿ ಕೇವಲಂ. ಐಹಿಕ ಮತಾಮಶ್ವಿಕ ಕಾಮಗಳಲ್ಲಿ ಆಸಕ್ತವಾಗಿ ಅಜ್ಞಾನಿ ಮಕ್ಕಳ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ, ಹಣದ ವಿಷಯದಲ್ಲಿ ನಾನು ಮೃತನಾದ ದಿಕ್ಕಿಲ್ಲದೆ ಇವರು ಅನ್ಯಾಯವಾಗಿ ಸಾಯುವರು ಅಂತ ಆಲೋಚನೆ ಮಾಡುತ್ತಾ ಮರಣದಿಂದ ಶಂಕಿಸುತ್ತಾರೋ ಹೆದರುತ್ತಾರೋ ಹಾಗೆ ಅಪರೋಕ್ಷ ಜ್ಞಾನಿಯು ಹೆದರಿದ್ದೇ ಆದರೆ ಅಪರೋಕ್ಷ ಶಾಸ್ತ್ರ ಶ್ರವಣಾದ್ರಿಂದ ಪ್ರಯತ್ನ ಏನುಂಟೋ ಅದು ಏನು ಪ್ರಯೋಜನಕಾರಿ. ಆದ್ದರಿಂದ ಶ್ರಮ ಮಾತ್ರವೇ ಆಗುವುದು. ಆದ್ದರಿಂದ ಸಾವಿಗೆ ಹೆದರಬಾರದು. ಈ ಪ್ರಮಾಣದಿಂದ ನಿಶ್ಚಿತವಾಗಿ ಅವರಿಂದ ದತ್ತ ವಿನತ ಮತ್ತು ಸುತಾದಿಗಳಲ್ಲಿ ಕಾಮನು ಇಡದೆ ಭಗವಂತನ ಪಾದಾರವಿಂದಲೇ ಮನಸ್ಸು ಇಟ್ಟಾಗ ಉತ್ತಮ ಗತಿಯಾಗುವುದು ಎಂದರ್ಥ. ತನ್ನೋ ಪ್ರಭೋತ್ವಂ ಕುಕಲೇವರಾರ್ಪಿತಂ ತನ್ಮಾಯಾಹಂ ಮಮತಾಮಜೋಕ್ಷಜಂ ಛಿದ್ಯಾಮಯೋ ನಾಶಮಯಂ ಸುದರ್ಭಿಭಿಃ ವಿದೇಹಿ ಯೋಗಂ ತ್ವಯಿನಂಸಂ ಸುಭಾವಿತಂ ಇತಿ. ಪ್ರಭೋ ಅಜೋಕ್ಷಜ, ಅಹಂ ಮಮತೆಗಳು ಮೋಕ್ಷಕ್ಕೆ ಪ್ರತಿಬಂಧಕ, ಯೋಗ ನೈಪುಣ್ಯ ಮೋಕ್ಷಕ್ಕೆ ಅವಶ್ಯಕ. ಈ ಕುಸ್ಥಿತ ದೇಹ ಮತ್ತು ಅದರ ಅನುಬಂಧಿ ವಸ್ತುಗಳಲ್ಲಿ ಮಮತೆಯನ್ನು ನಿನ್ನ ಬಂಧಕ ಇಚ್ಛೆಯಿಂದಲೇ ಅಜ್ಞಾನಿಗಳು ಹೊಂದಿರುವರು. ಅಂತಹ ಮಮತೆಯನ್ನು ಪ್ರಾರಬ್ಧ ಕರ್ಮ ವಶದಿಂದ ಜ್ಞಾನಿಗಳಾದ ನಮಗೂ ಬಂದಿರುವುದು. ಯಾವ ಯೋಗ ನೈಪುಣ್ಯತೆಯಿಂದ ಜಾಗೃತಿಯಾಗಿ ನಾವು ಹೋಗಲಾಡಿಸಿಕೊಳ್ಳಬಹುದು. ವಯಂ ವಿದ್ಯಾಮ, ಅಂತಹ ನಿನ್ನಲ್ಲಿ ತ್ವಯಿ ಭಕ್ತಾದಿಗಳಿಂದ ಅಭಿವೃದ್ಧನಾದ ಜ್ಞಾನವನ್ನು ನಮಗೆ ನೀನು ವಿಶೇಷವಾಗಿ ವಿದೇಹಿ ಉಂಟು ಮಾಡುವಂತೆ ಪ್ರಾರ್ಥನೆ ಮಾಡಬೇಕು. ನಾರದರು ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಅಹಂ ಮಮತಾದಿ ದೋಷಗಳಿಲ್ಲ. ಆದರೂ ಅಜ್ಞಾನಿಗಳಿಗೆ ಮೋಕ್ಷ ಪ್ರತಿಬಂಧಕವಾದ ಈ ಮಮತೆಯ ಕರ್ಮ ನಿಮಿತ್ತವಾಗಿ ಯಾವಾಗಲಾದರೂ ಅಪರೋಕ್ಷ ಜ್ಞಾನಿಗಳಿಗೂ ಉಂಟಾದಲ್ಲಿ ಅದನ್ನು ಶ್ರೀಹರ ಅನುಗ್ರಹದಿಂದ ಹೋಗಲಾಡಿಸಿಕೊಳ್ಳುವರೆಂಬ ಅಭಿಪ್ರಾಯ. ಇದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರದಿಂದ ನಮಗೆ ಉಪದೇಶ ಮಾಡುತ್ತಿದ್ದಾರೆ. ಇದನ್ನು ಶ್ರೀಮದಾನಂದ ತೀರ್ಥರು ಆತ್ಮನಿರ್ಣಯವನ್ನು ಬರೀತಾ ಇದ್ದಾರೆ. ಭಾರತ ವರ್ಷದಲ್ಲಿ ನಾರದರು ನರನಾರಾಯಣನನ್ನು ನನಗೆ ದೇಹಾಭಿಮಾನವಿಲ್ಲದಂತೆ ಮಾಡು ಎಂದು ಪ್ರಾರ್ಥಿಸುತ್ತಾರೆ. ಈ ರೀತಿಯ ಸ್ತೋತ್ರದಿಂದ ಸಾಮಾನ್ಯರಿಗೆ ನಾರದರಂಥವರಿಗೂ ದೇಹಾಭಿಮಾನ ಉಂಟೆ ಎಂಬ ಶಂಕೆ ಬರಬಹುದು. ವಸ್ತುತಃ ನಾರದಿಗೆ ದೇಹಾಭಿಮಾನ ಇಲ್ಲ. ಅಜ್ಞಾನಿಗಳಿಗೆ ದೇಹಾಭಿಮಾನ ಇರುತ್ತದೆ. ಅದು ಅವರ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರುತ್ತೆ. ಅದನ್ನು ಕಳೆಯಲು ಸುರುವಾಗಿ ಅಪರೋಕ್ಷ ಜ್ಞಾನ ನೀಡು. ನನಗೂ ಪ್ರಾರಬ್ಧವಶಾತ್ ಅಭಿಮಾನ ಬರಬಹುದು, ಅದನ್ನು ಕಳೆ ಎಂದು ನಾರದರು ನಮಗಾಗಿ ಪ್ರಾರ್ಥಿಸುತ್ತಾರೆ. ಮತ್ತು ಅವರಿಗೆ ಅಭಿಮಾನ ಬರಬಾರದು ಎಂಬುದರಿಂದ ಭಗವಂತನ ಪ್ರಾರ್ಥಿಸುತ್ತಾರೆ
ಎಂಬುದನ್ನು ಶ್ರೀಮದಾನಂದ ತೀರ್ಥರು ತಿಳಿಸ್ತಾರೆ. ಯಸ್ಯ ಸಮ್ಯಕ್ ಭಗವತಿ ಜ್ಞಾನಂ ಭಕ್ತಿ ತಥೈವ ಚ ನಿಶ್ಚಿತಸ್ಯ ಮೋಕ್ಷಂ ಸ್ಯಾತ್ ಸರ್ವಪಾಪಕೃತೋಪಿತು ಯೋ ಮಮತ್ವಾದೀನ ದೋಷಃ ನತು ಅನ್ಯ ವಿಷಯ ಸ್ಮೃತಃ ಇತಿ. ಅಪರೋಕ್ಷ ಜ್ಞಾನ ಭಕ್ತಿ ಇರುವನು ಪ್ರಾರಬ್ಧ ಕರ್ಮದಿಂದ ದೇಹಾಭಿಮಾನ ಹೊಂದಿ ಅನೇಕ ಪಾಪ ಮಾಡಿದರೂ ಅವನು ಮೋಕ್ಷ ನಿಶ್ಚಿತವಾಗಿ ಆಗುತ್ತದೆ. ಕೇವಲ ಅಜ್ಞಾನಿಗೆ ದೇಹಾಭಿಮಾನ ಮೋಕ್ಷಕ್ಕೆ ಪ್ರತಿಬಂಧಕ, ಜ್ಞಾನಿಗಳಿಗೆ ಅಲ್ಲ. ಅದು ಪ್ರಾರಬ್ಧ ಕರ್ಮದಿಂದ ಇದ್ದಾಗ ಅವರ ದೇಹವನ್ನು ಬಿಡುವಾಗ ಭಗವಂತನ ಪರೋಕ್ಷ ಜ್ಞಾನವನ್ನು ಹೊಂದಿ ಹನುಮಂತನ ಪ್ರಾರ್ಥನೆಯಂತೆ ಶ್ರೀರಾಮದೇವರ ಪಾದವನ್ನು ಆಸಕ್ತರಾಗಿದ್ದಾಗ ಅವರು ನಿಶ್ಚಿತವಾಗಿ ಮೋಕ್ಷವನ್ನು ಹೊಂದುತ್ತಾರೆ ಎಂಬ ವಿಶೇಷ ಸಂಗತಿಯನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ತಿಳಿಸುತ್ತಾರೆ. ಇದನ್ನು ವಿಶೇಷವಾಗಿ ಈ ಭರತ ವರ್ಷದ ವಿಲಕ್ಷಣತೆಯನ್ನು ಹೇಳ್ತಾ ಇದ್ದಾರೆ ವೇದವ್ಯಾಸದೇವರು. ಭಾರತೆ ಅಪ್ಯಸ್ಮಿನ್ ವರ್ಷೇ ಸರಿಚೈಲಾಸಂತೆ ಬಹುವಾಮಲಯಃ ಮಂಗಳಪ್ರಸ್ಥೋ ಮೈನಾಕತ್ರಿಕೋಟ ವೃಷಭಕನಕಕಲ್ಲಸಹ್ಯೋ ವೇದಗಿರಿರ್ಮುಷಿಷಮೂಕ ಶ್ರೀಶೈಲವೆಂಕಟೋ ಮಹೇಂದ್ರವಾರಿಧರೋ ವಿಂಧ್ಯಶಕ್ತಿಮಾನ್ ವೃಕ್ಷಗಿರಿಪಾರಿಯಾತ್ರೋ ದೋಣತ್ರಿಕೋಟ ಗೋವರ್ಧನೋ ರೈವತಕುಕುಮನೀಲಕೋಕುಪಾಮ ಇಂದ್ರಕೀಲಕಾಮಗಿರೀತಿ ಚನ್ಯೇ ಶತಶಃ ಸಹಸ್ರಶೈಲಸ್ತೇಷಾಂ ನಿತಂಬಪ್ರಭಃ ನದ್ಯಾನದ್ಯಸ್ಯ ಸಂತಂ ಸಂಖ್ಯಾತಃ ಏತಾಸೋ ಪ್ರಭಾರತ ಪ್ರಜಾನಾಮಭಿರೇವ ಪ್ರಶಂತೆ ನಾಮಾತ್ಮನಾ ಚ ಉಪಸ್ಮೃಶಂತಿ. ಭಾರತ ವರ್ಷದಲ್ಲಿ ಅನೇಕ ನದಿಗಳು ಬೆಟ್ಟಗಳಿದೆ. ಮಲಯ ಮಂಗಳಪ್ರಸ್ಥ ಮೈನಾಕ ತ್ರಿಕೂಟ ವೃಷಭ ಕನಕ ಕೊಲ್ಲ ಸಹ್ಯ ವೇದಗಿರಿ ಋಷ್ಯಮುಖ ಶ್ರೀಶೈಲ ವೆಂಕಟ ಮಹೇಂದ್ರ ವಾರಿಧಾರ ವಿಂಧ್ಯ ಶಕ್ತಿಮಂತ ದಕ್ಷಗಿರಿ ಪಾರಿಯಾತ್ರ ದ್ರೋಣ ಚಿತ್ರಕೂಟ ಗೋವರ್ಧನ ರೈವತಕ ಕುಕುಮ ನೀಲ ಕಾಮಕ ಇಂದ್ರಕೀಲ ಕಾಮಗಿರಿ ಎಂದು ಇವುಗಳಲ್ಲದೆ ನೂರಾರು ಸಾವಿರಗಟ್ಟಲೆ ಬೇರೆ ಬೇರೆ ಬೆಟ್ಟಗಳು ಇದೆ. ಆ ಪರ್ವತ ಬೆಟ್ಟ ತಪ್ಪಲು ಹೊರಬರುವ ಅಸಂಖ್ಯಾತ ನದಿಗಳೂ ಇದೆ. ಆ ನದಿಗಳು ಯಾವುದು? ಚಂದ್ರವಟ, ತಾಮ್ರಪರ್ಣಿ, ಅವಟೋದಕಂ, ಕೃತಮಾಲ, ವೈವಾಹ, ಕಾವೇರಿ, ವೇಡಪೈದ, ಶರ್ಕರಾವರ್ತ, ತುಂಗಾಭದ, ಕೃಷ್ಣ, ಭೀಮರತಿ, ಗೋದಾವರಿ, ನಿರ್ವಿಂಜ್ಯ, ಪಯೋಸ್ನಿತಾಪಿ, ಸುರಸಾ, ನರ್ಮದಾ, ಚರ್ಮವತಿ, ಸಿಂಧು, ಅಂಧಃ, ಶೋಣಶ್ಯ ನದೌ, ವೇದಸ್ಮತಿ, ಋಷಿಕುಲ್ಯ, ವಿನೋಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ಋಷದ್ವತಿ, ಗೋಮತಿ, ಸರಯೋಹೋ ಗಮತೆ ಸಪ್ತವತಿ, ಘೋಷಣ, ಸುಶೋಮ, ಶತಮಾನ, ಚಂದ್ರಭಾಗಾ, ಶತದ್ರಿಮರುದುದಾಜಿತಸ್ತಾ, ಅಸಿಗ್ನಿ, ವಿಶ್ವತಿ, ಮಹಾನದ್ಯಾಃ. ಭಾರತ ಭೂಮಿ ಜನರು ಹೆಸರಿನಿಂದಲೇ ಪವಿತ್ರಗೊಳಿಸುವ ಆ ನದಿಗಳ ನೀರನ್ನು ದೇಹದಿಂದ ಆಚಮನ ಸ್ನಾನದಿಂದ ಪಾನದಿಂದ ಉಪಯೋಗಿಸುವರು. ಚಂದ್ರವಟ, ತಾಮ್ರಪರ್ಣಿ, ಅವಟೋದಕ, ಕೃತಮಾಲ, ಆಕಾಶಗಂಗೆ, ಕಾವೇರಿ, ವೇಣಿ, ಪಯೋಧ, ಶರ್ಕರಾವತಿ, ತುಂಗಭದ್ರೆ, ಸುರಸೆ, ನರ್ಮದೆ, ಚರ್ಮಣವತಿ, ಸಿಂಧು, ಅಂಧಶೋಣ ಎಂಬ ನದಿಗಳು. ಭರತವರ್ಷಿ ಅನೇಕ ನದಿಗಳು ಪರ್ವತಗಳು ಇದೆ. ಅದರ ಹೆಸರು ಹೇಳಿದ ಮಾತ್ರದಿಂದ ಜನರನ್ನು ಪವಿತ್ರ ಮಾಡುವ ಈ ನದಿಯು ಭಾರತೀಯರು ದೇಹದಿಂದ ಮನಸ್ಸಿಂದ ಆಚಮನ ಸ್ನಾನ ಪಾನಗಳ ಮೂಲಕ ಉಪಯೋಗಿಸುವುದು. ಸಜ್ಜನರ ಸಹವಾಸದಿಂದ ಅವಿದ್ಯಾಗ್ರಂಥ ಸುಟ್ಟು ಹೋಗಿ ಮೋಕ್ಷಪ್ರದ ವಾಸುದೇವರ ನಿಷ್ಕಾಮ ಭಕ್ತಿಯೋಗ ಉಂಟಾಗುವುದು. ವೇದ ಸ್ಮೃತಿ ಕುಶಿಕಲೈಹಿ ವಿಸೋಮ ಕೌತಿಕಿ ಮಂದಾಕಿನಿ ಅಂದರೆ ಗಂಗೆ, ಯಮನೆ, ಸರಸ್ವತಿ, ಋಷದ್ವತಿ, ಗೋಮತಿ, ಸರಿಯು, ಭೋಗವತಿ, ಸಪ್ತವತಿ, ಘೋಷಣೆ, ಸುಶೋಮ, ಶತಮಾಲ, ಚಂದ್ರಭಾಗ, ಶತದ್ರಿ, ಮಲದ್ವಿದೆ, ವಿತಸ, ಸಗ್ನಿ ಮತ್ತು ವಿಷಯ ಎಂಬ ಮಹಾನದಿಗಳು ಇಲ್ಲ ಪರ್ವತಗಳು ನದಿಗಳನ್ನು ದಕ್ಷಿಣದಿಂದ ಉತ್ತರಕ್ಕೆ ಹೇಳಿರುವುದನ್ನು ನಾವು ಕಾಣಬಹುದು. ಇವೆಲ್ಲವನ್ನು ಸ್ಮರಣೆ ಮಾತ್ರದಿಂದಲೇ ಜ್ಞಾನಿಗಳು ಭಗವಂತನ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಭಗವಂತನ ಪ್ರೀತಿಗೆ ಪಾತ್ರರಾಗುತ್ತಾರೆ ಅಂತ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಅಸ್ಮನ್ನೇವ ವರ್ಷೇ ಪುರುಷೈ ಲಬ್ಧ ಜನ್ಮಭಿಃ ಶುಕ್ಲಶೋಹಿತ ಕೃಷ್ಣವರ್ಣೇನ ಸ್ವರಬ್ಧೇನ ಕರ್ಮಣ ದಿವ್ಯ ಮಾನಶಃ ನಾರಕಗತಯೋ ಬ್ರಹ್ಮಾತ್ಮನ ಅನುಪೂರ್ವೇಣ ಸರ್ವಾ ಹಿ ಏವಂ ವಿಧೀಯಂತೆ ಯಥಾ ವರ್ಣವಿಧಾನಮವರ್ಗಿಣ್ಯಾಪಿ ಭವತಿ. ಈ ಖಂಡದಲ್ಲಿ ಹುಟ್ಟನ್ನು ಜನರಿಂದ ಸಾತ್ವಿಕ ರಾಜ ತಾಮಸರು ಶುಕ್ಲ ಲೋಹಿತ ಕೃಷ್ಣವರ್ಣೇನ ಅಂತ ಹೇಳಿದ್ದಾರೆ ನೋಡಿ. ಬಗೆ ಬಗೆಯಾದ ಫಲವನ್ನು ಕೊಡಲು ಪ್ರಾರಂಭಿಸು ತಾವು ಮಾಡಿದ ಕರ್ಮಗಳಿಂದ ಒಂದಾದ ಮೇಲೊಂದು ಕ್ರಮವಾಗಿ ಅನೇಕ ಸಲ ಸ್ವರ್ಗ ಭೂಮಿ ಮತ್ತು ನರಕವಾಸ ಎಲ್ಲವೂ ಎಲ್ಲರಿಗೂ
ಶ್ರೀಹರಿ ಸೇವೆಯಿಂದ ಪ್ರೇರಣೆಯಿಂದಲೇ ಉಂಟಾಗುವುದು. ಇದು ಪ್ರಮಾಣ ಸಿದ್ಧವಾಗಿದೆ. ಕೇವಲ ಸ್ವರ್ಗಾದಿಗಳಷ್ಟೇ ಅಲ್ಲ, ಸಂಸಾರದಕ್ಕೂ ಹೋಗಲಾಡುವ ಸಾಮರ್ಥ್ಯವು ಅಪವರ್ಗ ವರ್ಣಧರ್ಮಕ್ಕೆ ಅನುಗುಣವಾಗಿ ಆಶ್ರಮದ ಅನುಗುಣವಾಗಿ ಆಗುವುದು. ಶುಕ್ಲ ಕರ್ಮದಿಂದ ಸ್ವರ್ಗಗತಿ, ಲೋಹಿತ ಕರ್ಮದಿಂದ ಮನುಷ್ಯಗತಿ, ಕೃಷ್ಣ ಕರ್ಮದಿಂದ ನರಕಗತಿ ಅಂತ ಅಭಿಪ್ರಾಯ. ಯಾವಾಗ ಮಹಾಪುರುಷ ಶ್ರೀನಾರಾಯಣ ಪರಾಯಣರಾದ ಮಹನೀಯರಾದ ಸಹವಾಸ ಆಗುವುದೋ ಆಗ ಸ್ವರ್ಗ ಹಾಗೂ ನರಕಾದಿಗತಿಗಳಿಗೆ ಕಾರಣವಾದ ಯಾವ ಅಜ್ಞಾನ ಗಂಟಿದೆಯೋ ಅದು ಸುಡುವಿಕೆ ಮೂಲಕ ಯಾವ ಹಿಂದಿನ ಮತ್ತು ಇಂದಿನ ಮುಂದಿನ ಎಲ್ಲ ಜಗತ್ತಿನ ಅಂತರ್ಯಾಮಿಯಾದ ಅಜ್ಞಾನಾದಿಗಳಿಂದ ವೇದಗಳಿಂದಲೂ ಸಂಪೂರ್ಣವಾಗಿ ನಿರ್ವಚನ ಮಾಡಲಾದ ಮತ್ತೊಬ್ಬರ ಆಧಾರ ಇಲ್ಲದೆ ಅನ್ನಿಲ್ಲಯೇನೇ ಲಕ್ಷ್ಮಿಯೇ ಉತ್ತಮವಾಗಿ ಉಳ್ಳ ಪರಮಾತ್ಮನೇ ಮುಕ್ತ ಬ್ರಹ್ಮರಿಗೂ ಸ್ವಾಮಿಯಾದ ಆನಂದ ಮೊದಲಾದನ್ನು ಕೊಡಿಸುವ ಮೋಕ್ಷಪ್ರದವಾದ ವಾಸುದೇವ ನಾಮಕ ಪರಮಾತ್ಮನಲ್ಲಿ ಐಶ್ವರ್ಯ ಮೊದಲು ಯಾವುದೋ ನಿಮಿತ್ತವಲ್ಲವೋ ಭಕ್ತಿಯೋಗ ಉಪಾಮಯವಿದೆಯೋ ಅದು ಉಂಟಾಗುವುದು. ಭಕ್ತಿಯನ್ನು ಹುಟ್ಟಿಸುವುದರಲ್ಲಿ ಸಜ್ಜನ ಸಹವಾಸ ಕಾರಣ. ಯೋಸೋ ಭಗವತಿ ಸರ್ವಭೂತಸ್ಯ ಅನಾತ್ಮಂ ಅನುರಕ್ತೆ ಅನಿಲಯನೇ ಪರಮಾತ್ಮನೇ ವಾಸುದೇವ ಅನಿನ್ಯ ನಿಮಿತ್ತ ಭಕ್ತಿಯೋಗ ಲಕ್ಷಣ ನಾನಾಗತಿ ನಿಮಿತ್ತ ಅವಿದ್ಯಾ ಗ್ರಂಥಿರಂಧನ ದ್ವಾರೇಣ ಯದಾ ಹಿ ಮಹಾಪುರುಷ ಸಂಗತಿಂ ಏತದೇವ ಹಿ ದೇವ ಗಾಯಂತಿ. ಅಂತಹ ಭಕ್ತಿಯಿಂದ ಮುಕ್ತಿಯಾಗುವುದು ಎಂಬುದನ್ನೇ ಜ್ಞಾನಿಗಳಾದ ದೇವರು ಗಾನ ಮಾಡುವರು ಎಂದರ್ಥ. ಆದ್ದರಿಂದ ಭರತಖಂಡದಲ್ಲಿ ಹುಟ್ಟಿದವರು ಭಾಗವತರ ಸಂಪರ್ಕದಿಂದ ತಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿಕೊಂಡು ಭಗವಂತನ ಪಾದಾರದಲ್ಲಿ ಸೇರಬಹುದು ಎಂಬ ಉತ್ತಮ ಮಾರ್ಗವನ್ನು ಇಲ್ಲಿ ಪುರಂದರ ಸೂಚಿಸ್ತಾ ಇದ್ದಾರೆ. ಆದ್ದರಿಂದ ಭರತವರ್ಷದಲ್ಲಿ ಹುಟ್ಟಿರ್ತಕ್ಕಂಥವರು ಶ್ಲಾಘನೆ ಮಾಡ್ತಾರೆ ವೇದವ್ಯಾಸ ದೇವರು. ಅಹೋ ಬತೇಶಂ ಕಿಮಕಾರಿ ಶೋಭನಂ ಪ್ರಸನ್ನ ಯೇಷಂ ಸ್ವಿದಿತಾ ಸ್ವಯಂ ಹರಿಃ ಯೇ ಜನ್ಮ ಲಬ್ಧಂ ಋಷು ಭಾರತಾಜರೇ ಮುಕುಂದ ಸೇವಾಪಾಯಿ ಕೃಪ್ರುಹಾತ್ಮಭಿಃ. ಮೋಕ್ಷಪ್ರಧಾನ ಶ್ರೀಹರಿ ಸೇವೆಗೆ ಕಾರಣವಾದ ಯಾವ ಭಾರತ ಭೂಮಿಯಲ್ಲಿ ಮನುಷ್ಯನ ಜನ್ಮವನ್ನು ಹುಟ್ಟಿಸುವ ಮನಸ್ಸುಗಳಲ್ಲಿ ಯಾವ ಮುಕ್ಷ ಜೀವರಿಂದ ಭಾರತ ಭೂಮಿ ಎಂಬ ಅಂಗಳದಲ್ಲಿ ಮನುಷ್ಯರಾಗಿ ಹುಟ್ಟು ಹೊಂದಲ್ಪಟ್ಟಿತೋ ಇವರಿಂದ ಯಾವ ಪುಣ್ಯಕರ್ಮ ಮಾಡಲ್ಪಟ್ಟಿತು ಅಂದರೆ ಎಲ್ಲವೂ ಮಾಡತಕ್ಕಂಥ ಪುಣ್ಯಕರ್ಮವೇ ಇಲ್ಲಿನ ಜನ ಮಾಡುತ್ತಾರೆ ಎಂದರ್ಥ. ಕಿಂ ದುಷ್ಕರೈ ನ ಕೃತುಭಿಃ ತಪೋವ್ರತೈಃ ದಾನಾದಿಭಿಃ ವಾ ದ್ವಿಯಜೇನ ಫಲ್ಗುಣ ನ ಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿಂ ಪ್ರಮುಷ್ಟ್ಯಾತಿಶಯೇಂದ್ರಿಯೋಸ್ತವಾತ್. ಬಹು ಪ್ರಯಾಸದಿಂದ ಮಾಡಬಹುದಾದ ನಮ್ಮನ್ನು ಉದ್ದೇಶಿಸಿ ಮಾಡಿದ ಯಾಗಗಳಿಂದ ಏನು ಪ್ರಯೋಜನ? ತಪಸ್ಸುಗಳಿಂದ ವ್ರತಗಳಿಂದ ಏನು ಪ್ರಯೋಜನ? ಯಾವ ಸ್ವರ್ಗದಲ್ಲಿ ಅತಿಶಯವಾದ ವಿಷಯ ಭೋಗದಿಂದ ನಾರಾಯಣ ಪಾದಕಮಲ ಸ್ಮರಣೆ ನಷ್ಟವಾಗಿದೆಯೋ ಅಂತ ತುಚ್ಛವಾದ ಸ್ವರ್ಗವನ್ನು ಹೊಂದುವುದರಿಂದ ಏನು ಪ್ರಯೋಜನ? ಹರಿಸ್ಮರಣೆ ಇಲ್ಲದೆ ಸ್ವರ್ಗಕ್ಕಿಂತ ಹರಿಸ್ಮರಣೆಯನ್ನು ತಂದುಕೊಡುವ ಭಾರತ ಜನ್ಮವೇ ಶ್ರೇಷ್ಠ ಎಂದು ಅಭಿಪ್ರಾಯ. ಈ ಮಾತು ಕೇವಲ ಮನುಷ್ಯ ಜನ್ಮದಲ್ಲಿ ಕರ್ಮ ಮಾಡಿ ಸ್ವರ್ಗವನ್ನು ಪಡೆದ ಜೀವರನ್ನು ಕುರಿತು ಹೇಳಿದ ಮಾತಾಗಿದೆ. ಆದ್ದರಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದರಿಂದ ಯಾವೊಂದು ಮಹತ್ವ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಭರತ ಭೂಮಿಯಲ್ಲಿ ಹುಟ್ಟಿದ ನಾವೆಲ್ಲರೂ ಅತ್ಯಂತ 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 ಭಾಗ್ಯವಂತರು, ಪ್ರಸಾದಕ್ಕೆ ಒಳಪಟ್ಟವರು ಎಂದು ತಿಳಿಯಬೇಕು. ಈ ದೇಶದಲ್ಲಿ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ ಎಂದು ತಿಳಿಯಬೇಕು. ಕಲ್ಪಾಯುಷಂ ಸ್ಥಾನ ಜಯಾತ್ಮಭಾವತ್ ಕ್ಷಣಾಯುಷಂ ಭಾರತ ಭೂಜಯೋ ವರಃ ಕ್ಷಣೇನ ಮರ್ತ್ಯಜೇನ ಕೃತಂ ಮನಸ್ವಿನಃ ಸನ್ಯಾಸ ಸಮಯಾತ್ಮಭಯಂ ಪದಂ ಹರೇಹೇ. ಮತ್ತೆ ಸಂಸಾರಕ್ಕೆ ಪುನರ್ಭವಾತ್ ಬ್ರಹ್ಮದೇವರು ಒಂದು ದಿನ ಕಲ್ಪಾಯುಷವುಳ್ಳ ಸ್ಥಾನವಾದ ಸ್ವರ್ಗಲೋಕ ಕೇವಲ ಪುಣ್ಯಲೋಕದ ಭೋಗಕ್ಕೆ ವಿನಃ ಸಾಧನೆಗಾಗಿ ಅಲ್ಲ. ಭೂಲೋಕದಲ್ಲಿ ಬ್ರಾಹ್ಮಣ ಜನ್ಮವನ್ನು ಹೊಂದಿ ಮೋಕ್ಷಕ್ಕೆ ಪ್ರಯತ್ನಿಸದೆ ಹೋದವರು ನಿತ್ಯನದಕ್ಕೆ ಗುರಿಯಾಗುವರು. ಶ್ರೀಹರಿಯ ಸರ್ವಾಭಿಷ್ಟಪ್ರದಾದ ಪಾದ ಕಮಲವನ್ನು ಯಾವ ಆಸೆ ಇಲ್ಲದೆ ಕೇವಲ ಭಕ್ತಿಗಾಗಿ ಸೇವಿಸುವರು ಪರಮಾತ್ಮ ತಾನಾಗಿ ತನ್ನನ್ನು ಕೊಡುವನು. ಮಹಲ್ಲೋಕ ಪ್ರಾಪ್ತಿಗಿಂತಲೂ ಅಲ್ಪಾಯುಷೋಳ ಭಾರತ ಭೂಮಿ ಜನ್ಮ ಲಾಭ ಶ್ರೇಷ್ಠ ಅಂತ ಹೇಳಿದ್ದಾರೆ.
ಭಾರತ ದೇಶದಲ್ಲಿ ಜನ್ಮವೆತ್ತಿದ ಯೋಗಿಗಳು ಕ್ಷಣಕಾಲ ಇರುವ ನಶ್ವರ ದೇಹದಿಂದ ಮಾಡಿದ ಕರ್ಮವನ್ನು ಭಕ್ತಿಯಿಂದ ಶ್ರೀಹರಿಗೆ ಸಮರ್ಪಿಸಿ ಪುನರ್ಜನ್ಮ ರೂಪವಾದ ಭಯವಿಲ್ಲದ ಶ್ರೀಹರಿಯ ಸ್ಥಾನವನ್ನು ಸರ್ವಕಾಲಿಕವಾಗಿ ಹೊಂದುವರು ಸಂಯಾತಿ. ಆದ್ದರಿಂದ ಮಹಲ್ಲೋಕ ಪ್ರಾಪ್ತಿಗಿಂತ ಭಾರತ ಭೂಲೋಕ ಪ್ರಾಪ್ತಿಯೇ ಉತ್ತಮ ಎಂದ ಅಭಿಪ್ರಾಯ. ಹೀಗೆ ಭರತಖಂಡದಲ್ಲಿ ಸತ್ವಂಗತಿಯಿಂದ ಹರಿಕಥಾ ಶ್ರವಣದಿಂದ ಭಕ್ತಿಯುಳ್ಳವರಿಗೆ ನಿವೃತ್ತ ಕರ್ಮ ಅನುಷ್ಠಾನದ ಮೋಕ್ಷ ಬರುತ್ತದೆ. ಭರತವರ್ಷ ಶ್ರೇಷ್ಠ ಎಂದು ಉಪಪಾದಿಸಿದ್ದಾರೆ ಯಾವ ಶ್ರೀ ವೇದವ್ಯಾಸ ದೇವರು. ಮತ್ತೆ ಇದರ ಮಹಿಮೆಯನ್ನು ಹೇಳುತ್ತಾರೆ. ನ ಯತ್ರ ವೈಕುಂಠ ಕಥಾ ಸುಧಾಪಗಾ ನ ಸಾಧವು ಭಾಗವತ ಸದಾಶ್ರಯ ನ ಯತ್ರ ಯಜ್ಞೇಶ ಮುಖ ಮಹೋತ್ಸವಾ ಸುರೇಶ ಲೋಕೋಪನಯಾತಿ ಸೇವ್ಯತಾಂ. ಸ್ವರ್ಗಾದಿ ಲೋಕದಲ್ಲಿ ಶ್ರೀಹರಿಯ ಪಾದಾರವಿಂದ ಸ್ಮರಣೆಯನ್ನು ತಂದುಕೊಡುವ ರಾಗ ದ್ವೇಷ ಮೊದಲಾದ ದೋಷ ಲೇಷವೂ ಇಲ್ಲದ ಭಗವದ್ಭಕ್ತರು ಕಷ್ಟವಿಲ್ಲದೆ ದೊರೆಯುವುದಿಲ್ಲವೋ. ಆದ್ದರಿಂದಲೇ ಅವರುಗಳಿಂದ ಹೇಳಲ್ಪಡುವ ಶ್ರೀಹರಿಯ ಕಥಾಮೃತ ಸುಲಭವಾಗಿ ದೊರೆಯುವುದಿಲ್ಲವೋ. ಯಾವ ಈ ಲೋಕದಲ್ಲಿ ನೃತ್ಯಾದಿ ಉತ್ಸವಗಳಿಂದ ಕೂಡಿದ ಯಜ್ಞ ನಿಯಾಮಕ ಶ್ರೀಹರಿ ಉದ್ದೇಶ ಮಾಡುವ ಯಾಗಗಳು ಆ ಕಾರಣ ಇಲ್ಲವೋ ಅಂತಹ ಇಂದ್ರಾದಿ ಲೋಕಗಳು ಮತ್ತೊಂದು ಫಲಪ್ರಾಪ್ತಿಗಾಗಿ ಸೇವಿಸಲ್ಪಡುವಿಕೆ ಹೊಂದುವುದಿಲ್ಲವ. ನಯಾತಿ ಸ್ವರ್ಗಾದಿಗಳಿಗೆ ಬಂದವರಿಗೆ ಹಿಂದೆ ತಾವು ಮಾಡಿದ ಪುಣ್ಯ ಕರ್ಮ ಫಲವನ್ನು ಅನುಭವಿಸುವಲ್ಲಿಯೇ ಕಾಲ ಹೋಗುತ್ತದೆ. ಯಜ್ಞ ಮಾಡುವ ಸಮಯವೇ ಇಲ್ಲವೇ ಪರಸ್ಪರ ಸುಮ್ಮನೆ ಇರುತ್ತದೆ ಒಂದು ಅರ್ಥ. ಆದರೆ ಭರತಖಂಡದಲ್ಲಿ ಎಲ್ಲವನ್ನೂ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡೋಕ್ಕೆ ದಿವ್ಯ ಕಾಲ. ಪ್ರಾಪ್ತಾರ್ಜಾತ ತ್ವಿಹಿಯೇತ ಜಂತವೋ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂವೃತ ನಚೇಜ್ಜೇತರ ನ ಪುನರ್ಭವಾಯ ತೇ ಭೂಯೋ ವನೋಕ ಇವ ಯಾಂತಿ ಬಂಧನಂ. ತಿಳುವಳಿಕೆ ಕೆಲಸ ಧನ ಪದಾರ್ಥ ಸಾಮಗ್ರಿಯಿಂದ ಕೂಡಿದ ಸಂವೃತ ಯಾವ ಪ್ರಾಣಿ ಸಾಮಾನ್ಯ ಭಾರತ ದೇಶದ ಜನ್ಮವನ್ನು ಹೊಂದಿರುವೋ ಅವು ಮೋಕ್ಷಕ್ಕಾಗಿ ಪ್ರಯತ್ನಿಸದೇ ಹೋದರೆ ನ ಯತರೆ ಚೇತ್ ಮತ್ತೆ ಮತ್ತೆ ನರಕವಾಸಿಗಳೇ ಆಗುವರು, ಸಂಸಾರವನ್ನು ಹೊಂದುವರು. ಯಾರು ಈ ಭಾರತ ಮನುಷ್ಯ ಜನ್ಮವನ್ನು ಹೊಂದಿರುವರೋ ಅವರು ಮೋಕ್ಷಕ್ಕಾಗಿ ಪ್ರಯತ್ನಿಸಿ ಹೋದಲ್ಲಿ ಅವರು ಸರ್ವದಾ ತಮಸ್ಸಿಗೆ ಹೋಗಲು ಯೋಗ್ಯರು ಅಂತ ಅರ್ಥ. ಏಕೆಂದರೆ ಎಲ್ಲ ಪ್ರಯೋಜನವನ್ನು ಎಲ್ಲ ಅವಕಾಶವನ್ನು ಕೊಟ್ಟರೂ ಸಹ ಇದನ್ನು ವಂಚಿತರಾದರೆ ಅವರು ನಿಶ್ಚಿತವಾಗಿ ನರಕವಾಸಿಗಳಾಗುತ್ತಾರೆ ಎಂದರ್ಥ. ಯಾರಾದರೂ ಜ್ಞಾನ ಕರ್ಮಗಳಿಗೆ ಯೋಗ್ಯವಾದ ಬ್ರಾಹ್ಮಣ ಜನ್ಮವನ್ನು ಈ ಭಾರತದಲ್ಲಿ ಹೊಂದಿರುವರೋ ಅವರು ಮೋಕ್ಷಕ್ಕೆ ಪ್ರಯತ್ನಿಸಿದ್ದರೆ ನಿತ್ಯ ನರಕವಾದ ತಮಸ್ಸಿಗೆ ಹೋಗಲು ಯೋಗ್ಯರು ಎಂದರ್ಥ. ಅಂದರೆ ಯಾರು ಬ್ರಾಹ್ಮಣರಾಗಿ ಹುಟ್ಟಿಸಿದರೂ ಸಹ ಭಗವಂತನ ಆರಾಧನೆ ಯಾರು ಮಾಡುವುದಿಲ್ಲವೋ ಅವರು ನಿತ್ಯವಾಗಿಯೂ ನಿತ್ಯ ನರಕಕ್ಕೆ ಹೋಗುವ ಅಧಿಕಾರಿಗಳು ಅಂತಲೇ ನಾವು ತಿಳ್ಕೊಳ್ಳಬೇಕು. ಅವರು ಮೃಗಗಳಂತೆ ವನೋಕ ಇವ ಬಲೆಗೆ ಸಿಕ್ಕಿ ಬೀಳುವರು ಎಂದರ್ಥ. ಏಷದ್ಯಾ ಮಹಿಷ್ಯ ಭಾಗಶೋ ಹವಿ ನಿರುಪ್ತ ವಿಷ್ಣಂ ವಿಧಮಂತ್ರ ವಸ್ತುತಃ ಏಕ ಪೃಥಕ್ ನಾಮ ಜೀವಿಯ ಅವತೋ ಮುದ ಗೃಹ್ಣಾತಿ ಪೂರ್ಣಂ ಸ್ವಯಮಾಶಿತಂ ಪ್ರಭು. ಯಾವ ಈ ಭಾರತ ನಿವಾಸಿಗಳು ಆಯಾ ಯಜ್ಞ ಮಾಡುವ ವಿಧಿ ಮಂತ್ರ ಆಯಾ ಯಜ್ಞ ಮಾಡುವ ರೀತಿ ಮಂತ್ರ ದ್ರವ್ಯಗಳನ್ನು ಅನುಸರಿಸಿ ಅಂದರೆ ವೇದೋಕ್ತ ರೀತಿಯಲ್ಲಿ ಶ್ರದ್ಧೆಯಿಂದ ಯಜ್ಞದಲ್ಲಿ ಇಂದ್ರಾದಿಗಳೆಂದು ಪ್ರತ್ಯೇಕವಾಗಿ ಪಾಕ ಮಾಡಿ ಸಿದ್ಧಪಡಿಸುವ ಬೇರೆ ಬೇರೆ ಹೋಮ ಮಾಡಿದ ಹವಿಸ್ಸುಗಳನ್ನು ಇಂದ್ರ ಮೊದಲಾದ ಬೇರೆ ಬೇರೆ ಹೆಸರನ್ನು ಕರೆಯಲ್ಪಡುತ್ತಾ ಒಬ್ಬನೇ ಏಕ ಎಲ್ಲರ ಯೋಗ್ಯವಾದ ಬಯಕೆಯನ್ನು ಪೂರೈಸುವ ಸಾಮರ್ಥ್ಯವುಳ್ಳ ಸ್ವಯಂ ಪರಿಪೂರ್ಣವಾದ ಶ್ರೀಹರಿ ತಾನೇ ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದ್ದರಿಂದ ಯಾವುದೇ ನಾಮವನ್ನು ಕರೆಯಿರಿ, ಯಾವುದೇ ಗುಣವನ್ನು ಹೇಳಿ ಅದು ಭಗವಂತನಿಗೆ ಅರ್ಪಿತವಾಗುವುದು ಎಂದರ್ಥ. ಸತ್ಯಂ ದಿಶರ್ತಿತಮರ್ತಿತೋ ನೃಣಂ ನೈವಾರ್ತಿತೋ ಯತ್ ಪುನರ್ತಿನೋ ಮುದಃ ಸ್ವಯಂ ವಿದತ್ತೇ ಭಜತಾ ನಿಶ್ಚತಂ ನಿಚ್ಚಾವಿಧಾನಂ ನಿಜ ಪಾದಪಲ್ಲವಂ. ಹೀಗೆ ಪ್ರಾರ್ಥಿತನಾದ ಶ್ರೀಹರಿ ಯಾಗಶೀಲನಾದವರಿಗೆ ಅಪೇಕ್ಷಿತವಾದ ಫಲವನ್ನು ಸ್ವರ್ಗವನ್ನು ಕೊಡುವನು ಎಂಬುದು ನಿಶ್ಚಯ. ಯಾವ ಕಾರಣದ ಫಲಾಪೇಕ್ಷೆಗಳಿಗೆ ಗರ್ವ ಬರುವುದೋ ಆ ಕಾರಣದ ಸ್ವರ್ಗವನ್ನು ಹೊಂದಿದ್ದರಿಂದ ಪ್ರಾರ್ಥನಾದರೂ ಮತ್ತೆ ಫಲವನ್ನು ಕೊಡುವುದೇ ಇಲ್ಲ. ನೈವದಿಶತಿ ಇದು ಸಹ ಸತ್ಯ. ಇಷ್ಟವನ್ನು ಕರುಣಿಸುವ ತನ್ನ ಕೋಮಲ ಪಾದಗಳಲ್ಲಿ ಭಕ್ತಿಯನ್ನು ಬಿಟ್ಟು ಬೇರನ್ನು ಅಪೇಕ್ಷಿಸದೇ ಇದ್ದರೆ ಸ್ವಯಂ ತನ್ನನ್ನೇ ಕೊಡುವನು. ಕರ್ಮವನ್ನು ಮಾಡಿ ಹಣವನ್ನು ಹೊಂದಿದರೂ ಯಾರಿಗೆ ಮದು ಬರುವುದಿಲ್ಲವೋ ಅವರಿಗೆ ಅಪೇಕ್ಷಿತ ದಾನಾದಿಗಳು ಕೊಡುವನೆಂದರ್ಥ.
ಯಜತ್ರ ನ ಸ್ವರ್ಗಸುಖಾವಶೇಷತಂ ಶಿಷ್ಟಸ್ಯ ದಸ್ಯ ಸಕೃತಸ್ಯ ಶೋಭನಂ ತೇನಾಬ್ದನಾಭಸ್ಮೃತಿರ್ಜನ್ಮನಾ ಸ್ಯಾತ್ ದರ್ಶೇ ಹರಿಯದ್ಭಜ ಭಜತಾಂ ಶಂ ತನೋತೆ. ಯಾವ ಭಾರತ ಖಂಡದಲ್ಲಿ ಯಾವ ಕಾರಣದಿಂದ ತನ್ನ ಪಾದಕಮಲದಲ್ಲಿ ಭಜಿಸುವವರಿಗೆ ಸುಖವನ್ನು ಶಂ ಹರಿಯು ಉಂಟು ಮಾಡುವನೋ ಸ್ತನೋತಿ, ಆ ಕಾರಣದಿಂದ ನನಗೆ ಸರಿಯಾಗಿ ಸೃಷ್ಟಸ್ವ ಯಾಗ ಮಾಡಿದ, ಸರಿಯಾಗಿ ದಾನ ಮಾಡಿದ, ದತ್ತಸ್ವ ಸರಿಯಾಗಿ ಮಾಡಿದ ಕರ್ಮದ, ಕೃತಸ್ಯ ಸ್ವರ್ಗದಲ್ಲಿ ಸುಖಾನುಭವ ಫಲವನ್ನು ಕೊಟ್ಟು ಉಳಿದ ಯಾವ ಪುಣ್ಯ ಇದೆಯೋ ಯತ್ ಶೋಭನಂ, ಆ ಪುಣ್ಯದಿಂದ ನಮಗೆ ಪದ್ಮನಾಭನ ಸ್ಮರಣೆಯನ್ನು ತಂದು ಕೊಡುವ ಭಾರತ ಭೂಮಿ ಜನ್ಮ ಆಗಲಿ ಸ್ಯಾತ್ ಅಂತ ದೇವತೆಗಳು ಭಾರತ ಭೂಮಿಯಲ್ಲಿ ಮನುಷ್ಯ ಜನ್ಮ ನೀಡುವಂತ ಭಗವಂತ ಪ್ರಾರ್ಥಿಸುತ್ತಾರೆ. ಅಂದರೆ ದೇವತೆಗಳು ಸ್ವರ್ಗ ಸುಖ ಅನುಭವಿಸಿದ ನಂತರ ಅಲ್ಪ ಪುಣ್ಯ ಉಳಿದಿದ್ದರೆ ಅವರಿಂದ ಉಳಿದ ಪುಣ್ಯದಿಂದ ಭರತ ಭೂಮಿಯಲ್ಲಿ ಜನ್ಮಕ್ಕೆ ಮಾನವ ಜನ್ಮಕ್ಕೆ ಪ್ರಾರ್ಥಿಸುತ್ತಾರೆ ಎಂದರ್ಥ. ಏತಕ್ಕಾಗಿ ಭರತ ವರ್ಷದಲ್ಲಿ ಮಾನವ ಜನ್ಮ ಅಪೇಕ್ಷಿಸುತ್ತಾರೆ ಅಂದರೆ ಭಾರತ ವರ್ಷದಲ್ಲಿ ಪದ್ಮನಾಭನ ಸ್ಮರಣೆ ದೊರೆಯುತ್ತದೆ, ಹಾಗೂ ಅಲ್ಲಿ ಶ್ರೀಹರಿಯ ತನ್ನನ್ನು ಭಜಿಸುವವರಿಗೆ ಮೋಕ್ಷ ಸುಖವನ್ನು ಕೊಡುತ್ತಾನೆ ಎಂದರ್ಥ. ಇದನ್ನು ವಿಶೇಷಕಾರಿ ಶ್ರೀಮದಾನಂದ ತೀರ್ಥರು ಕೂರ್ಮ ಪುರಾಣದ ವಾಕ್ಯವನ್ನೇ ತಿಳಿಸಿದ್ದಾರೆ. ಅನಧಿಕಾರಿಣೋ ದೇವಾಃ ಸ್ವರ್ಗಸ್ಯ ಭಾರತೋದ್ಭವಂ ವಾಂಛತ್ಯಾತ್ಮ ವಿಮೋಕ್ಷಾರ್ಥಂ ಉದ್ರೇಕಾರ್ತಿ ಅಧಿಕಾರಿಣಃ. ಕೂರ್ಮ ಪುರಾಣ ವಚನ ಉದಾಹರಿಸಿ ಆಚಾರ್ಯರು ಸೂಕ್ತ ಸಮಾಧಾನ ಉತ್ತರವನ್ನು ಕೊಟ್ಟಿದ್ದಾರೆ. ದೈವತ್ವ ಯೋಗ್ಯರಾದ ಮನುಷ್ಯರು, ಅಧಿಕಾರಿಕ ದೇವತೆಗಳಾದ ಬ್ರಹ್ಮಾದಿಗಳಂತೆ ಬೇರೆಯಾದವರು, ಪುಣ್ಯದಿಂದ ಸ್ವರ್ಗವನ್ನು ಸೇರಿದವರು, ಪುಣ್ಯಕರ್ಮ ತೀರಿದಾಗ ಮತ್ತೆ ಮೋಕ್ಷಕ್ಕಾಗಿ ಪುಣ್ಯಕರ್ಮ ಮಾಡಲು ಭರತ ಭೂಮಿಯಲ್ಲಿ ಜನ್ಮವನ್ನು ಹೊಂದಲು ಬಯಸುತ್ತಾರೆ ಎಂದರ್ಥ. ಆದರೆ ಅಧಿಕಾರಿಕ ದೇವತೆಗಳು ಮೋಕ್ಷದಲ್ಲಿ ಆನಂದ ವೃದ್ಧಿಗಾಗಿ ಹಾಗೆ ಮಾಡುತ್ತಾರೆ. ಜಂಬೂ ದ್ವೀಪ ಸಚಾರಾಜನ್ ಉಪದ್ವೀಪಾನಷ್ಟ ಜೇಕಃ ಉಪದಿಶಂತಿ ಸಗರಾತ್ಮಜೈಶ್ವರ್ಯೇಶ್ವರ ಇಮಾಂ ಹಿಂ ಪರಿತೋ ಲೇಖನಾದ್ಯೋಪಕಲ್ಪಿತಂ ತದ್ಯಥಾ ಸ್ವರ್ಣ ಪ್ರಶ್ಚ ಶುಕ್ಲಾವರ್ತನೋ ರಮಣಕೋ ಉದಾಹರಣ ಪಾಂಚಜನ್ಯ ಸಿಂಹಲೋಕಾಲಂಕೇತಿ. ಏವಂ ತವ ಭಾರತೋತ್ತಮ ಜಂಬೂದ್ವೀಪವಶ್ಯ ವಿಭಾಗಃ ಯಥೋಪದೇಶಂ ಉಪವರ್ಣಿತಃ. ಪರೀಕ್ಷಿತ ರಾಜನಿಗೆ ವಿಶೇಷವನ್ನು ಹೇಳಬೇಕಾದ ಅಪೇಕ್ಷಿಸುವ ಕೆಲವರು ಜಂಬೂ ದ್ವೀಪಕ್ಕೆ ಸಂಬಂಧಪಟ್ಟಂತೆ 8 ದ್ವೀಪಗಳನ್ನು ತಿಳಿಸಿದರು. ಈ ದ್ವೀಪಗಳು ಸಗರ ಚಕ್ರವರ್ತಿಯ 60,000 ಮಕ್ಕಳು ಯಜ್ಞಾಶವನ್ನು ಹುಡುಕುವ ಸಂದರ್ಭದಲ್ಲಿ ಭೂಮಿಯನ್ನು ಸುತ್ತಲೂ ಆಳವಾಗಿ ಅರಿಯುವುದರಿಂದ ಪ್ರಾಸಂಗಿಕವಾಗಿ ರೂಪುಗೊಂಡವು. ಸಾಮಾನ್ಯ ರೀತಿಯಲ್ಲಿ ಹೇಳುವರು ಇದನ್ನು ಸಮುದ್ರ ಪ್ರದೇಶಗಳೆಂದೇ ಭಾವಿಸುವರು ಎಂದ ಅಭಿಪ್ರಾಯ. ಅದು ಹೇಗೆಂದರೆ ಸ್ವರ್ಗಪ್ರಸ್ಥ, ಚಂದ್ರಶುಕ್ಲ, ಆವರ್ತನ, ರಮಣಕ, ಉದಾಹರಣ, ಪಾಂಚಜನ್ಯ, ಸಿಂಹಳ ಮತ್ತು ಲಂಕೆ ಎಂದು ಉಪದೇಶಿಸಿದರು. ಈ ರೀತಿ ಜಂಬೂ ದ್ವೀಪದಲ್ಲಿ ಖಂಡಗಳ ವಿಭಾಗವನ್ನು ವೇದವ್ಯಾಸರು ಉಪದೇಶಿಸಿದ ರೀತಿಯಲ್ಲಿ ತಿಳಿಸಿದ್ದಾರೆ ಎಂದು ಶುಕಾಚಾರ್ಯರು ಪರಿಷತ್ ಮಹಾರಾಜ ತಿಳಿಸಿದಂಥ ವಿಶೇಷ ಸಂಗತಿಯನ್ನು ವೇದವ್ಯಾಸರು ಭಾಗವತ ಪಂಚಮ ಸ್ಕಂದನ 19ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಸಂಕೀರ್ಣವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ತಿಳಿಸುವುದರಿಂದ, ಪುರಾಣ ಎಂದರೆ ಭಾರತ ವರ್ಷದ ಮಹಿಮೆ, ಭಾರತ ದೇಶದಲ್ಲಿ ಹುಟ್ಟಿದ ಜನರ ಮಹಿಮೆ, ಭಾರತ ವರ್ಷದಲ್ಲಿ ಹುಟ್ಟಿ ಭಗವಂತನ ಪ್ರಾರ್ಥನೆ ಮಾಡುವ ವಿಶೇಷ ಮಹಿಮೆ. ಆದ್ದರಿಂದ ದೇಶ, ಕಾಲ ಮತ್ತು ಜನರ ಯೋಗ್ಯತೆ, ನಾವು ಯಾವ ಕಾಲದಲ್ಲಿ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ, ಏನು ಮಾಡಬೇಕು ಎಂಬ ಸುಂದರ ಚಿತ್ರ ವೇದವ್ಯಾಸರಿಂದ ನಿರೂಪಿತವಾಗಿರುವುದನ್ನೇ ಪುರಾಣ ಪುರುಷೋತ್ತಮ ಎಂಬ ಸಂಕೇತವಾಗಿ ಪುರಂದರದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಇದು ತಿಳಿದ ಮೇಲೆ ಒಂದು ನಿಮಿಷವೂ ನಾವು ವ್ಯರ್ಥ ಮಾಡದೆ ಭಗವಂತನ ಪಾದಾರವಿಂದದಲ್ಲಿ ವಿಶೇಷವಾಗಿ ನಮಸ್ಕರಿಸುತ್ತಾ ಅವರ ಪಾದಾರವನ್ನು ಹೊಂದುವ ಪ್ರಯತ್ನದಲ್ಲೇ ನಿರತರಾಗಬೇಕು ಎಂಬುದೇ ಮುಖ್ಯ ಅಭಿಪ್ರಾಯ. ಇಂತಹ ಶ್ರೇಷ್ಠ ಜ್ಞಾನವನ್ನು ಕಲ್ಪಿಸಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠಾಂತ ನಮ್ಮ ಉಕ್ತವಿದೆಯಮ್ಮ ಎಂದು ಹೇಳುವುದರ ಮೂಲಕ ಇಂತಹ ವಿಶೇಷ ಜ್ಞಾನ ಒದಗಿದ್ದು ಈ ಮನುಷ್ಯ ಜನ್ಮ ಬಂದಿದ್ದು ತಂದೆ ತಾಯಿಗಳ ಋಣದಿಂದ. ಆದ್ದರಿಂದ ಅವರ ಉಪಕಾರ ಸ್ಮರಣೆಯನ್ನು, ತಂದೆ ತಾಯಿ ಇರುವಿಕೆಗೆ ಕಾರಣವಾದ ಗುರು ಹಿರಿಯರ ಅವರ ಉಪಕಾರ ಸ್ಮರಣೆಯನ್ನು, ಇವರಲ್ಲಿ ನಿತ್ಯ ಆಡಿದ ಯಾವ
ತತ್ವಾಭಿಮಾನ ದೇವತೆಗಳ ವಿಶೇಷವಾದ ಅನುಗ್ರಹ ರೂಪವನ್ನು ಚಿಂತಿಸುತ್ತಾ ಇವರಲ್ಲಿ ಭಗವಂತನ ಆಜ್ಞೆಯಂತೆ ವಾಯುದೇವರು ಇವರಲ್ಲಿ ನಿಂತು ಭಗವಂತನ ಪ್ರೇರಣೆಯನ್ನು ಮಾಡಿದೆ. ಹೇಗೆ ಕೆಂಪುರುಷ ಖಂಡದಲ್ಲಿ ಹನುಮಂತ ದೇವರು ನಿಲ್ತಾನೆ ರಾಮಾಸಕ್ತರಾಗಿ ಕುಳಿತು ಅನೇಕ ಗಂಧರ್ವರಿಗೆ ಅನೇಕ ಜನರಿಗೆ ಪ್ರೋತ್ಸಾಹವನ್ನು ನೀಡುತ್ತಾರೋ ಹಾಗೆ ಕೆಂಪುರುಷ ಖಂಡದಲ್ಲಿದ್ದ ಮಾರುತಿಯೇ ಆ ಹನುಮಂತನೇ ಕಲಿಯುಗದಲ್ಲಿ ನಮ್ಮ ಪೂರ್ವಿಕರಾಗಿ ಅವತಾರ ಮಾಡಿದರು. ಸದ್ವೀಪ ವಾರಿನಿಧಿ ಸಪ್ತಗ ಭೂತದಾತ್ರವು ಮಧ್ಯೆಪಿ ಕರ್ಮಭಿ ಭರತನಾಮ ಕಂಡೇ ಕಾಲೇ ಕಲೋಸ ವಿಮಲಾನ್ವಯ ಲಬ್ಧ ಜನ್ಮ ಸನ್ಮಜ್ಜಗೇಹ ಕುಲಮೂಲಿ ಮಣಿ ದ್ವಿಜೋಭೂತ್. ಮಜ್ಜಗೇಹ ಭಟ್ರು ವಾಸಿಸುತ್ತಿದ್ದ ಪ್ರದೇಶವನ್ನು ಕವಿಗಳು ಯಾವ ರೀತಿ ವರ್ಣಿಸಿದ್ದಾರಪ್ಪ ಅಂದರೆ, ಕಲೋ ಕಾಲೇ ಸದ್ವೀಪ ವಾರಿನಿಧಿ ಸಪ್ತಕ ಭೂಮದಾತ್ರೋ ಮಧ್ಯೆಪಿ ಕರ್ಮ ವಿಭರತ ನಾಮ ಕಾಂಡೇ ಸುವಿಮಲಾನ್ವಯ ಲಬ್ಧ ಜನ್ಮ ಸನ್ಮಜ್ಜಗೇಹ ಮಣಿ ದ್ವಿಜೋಭೂತ್. ನಾವು ವಾಸ ಮಾಡುವ ಜಾಗ ಒಂದು ಉತ್ತಮ ವಾತಾವರಣವಾಗಿದ್ದರೆ ಅದಕ್ಕೆ ಮಹಿಮೆ ಬರುತ್ತೆ. ಈ ಕಥೆಯನ್ನು ಸ್ಮರಿಸಿ 7 ದ್ವೀಪ 7 ಸಮುದ್ರದಿಂದ ಕೂಡಿದ ಭೂಮಿಯ ನಡುವೆ ಕರ್ಮಭೂಮಿಯಾದ ಭರತಖಂಡದಲ್ಲಿ ಕಲಿಯುಗದಲ್ಲಿ ಮಜ್ಜಗೇಹ ಎಂಬ ವಂಶದಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣರಿದ್ದರು. ಕರ್ಮಭೂಮಿಯ ಮಹಿಮೆ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಹೇಗೆಂದಿದೆ ಎಂದರೆ, ವೇದಾದಿ ಸಜ್ಜಯಿತ ಪೀಠ ಪುರೇಶ್ವರಾಪ್ಯಂ ಗ್ರಾಮೋ ವಿಭೂಷಿತ ಶಿವರೂಪನಾಮ್ಯ ಹೇಮಾದಿರಾಜ ವಿಭುರಾಜ ಲೀಲಾವೃತಾಭ್ಯ ಭವದ್ಗುರುಗುಣ ಕಲ ಮೂಲಭೂಮಿ. ಒಂದು ಇನ್ನೊಂದನ್ನು ಹೋಲಿಸುವಾಗ ಎರಡನೇ ಮಹಿಮೆ ಇರುತ್ತದೆ ಎಂಬುದಕ್ಕೆ ಈ ಸ್ಮರಣೆ. ಹೇಮಾದಿ ರುದ್ರದೇವರು ಇಳಾವೃತ ಕಂಡ ಗೇಹ ವೇದಾಂದ್ರಿ ರಜತ ಪೀಠಪುರ ಭರತಖಂಡಕ್ಕೆ ಹೋಲಿಸಿದ್ದಾರೆ. ಇಂತಹ ಕ್ಷೇತ್ರ ರಾಮಾದಿವೇಶಿತ ಹರಿ ಸಸ್ರು ಮೌಲಿ ಮಾಲಾ ರಾಜಾದ್ವಿಮಾನಗಿರಿ ಶೋಭಿತ ಮಧ್ಯವಾಸ ಕ್ಷೇತ್ರಂ ಸ ಪಾಜಕಪದಂ ತ್ರಿಕುಲೈಕಕೇತು ಕಂ ಯದ್ದದಾತಿ ಸತತಂ ಕಲ ವಿಶ್ವಪಾಜಾತ್. ಉತ್ತಮವಾದ ಸಾತ್ವಿಕ ವಾತಾವರಣದಲ್ಲಿ ವಾಸ ಮಾಡುತ್ತಿದ್ದರೆ ಅಲ್ಲಿ ದೈವಿಕವಾದ ಮಹಿಮೆ ಮನಸ್ಸಿಗೆ ಅನುಭವವಾಗುತ್ತಿರುತ್ತದೆ. ಇದೇ ಮಹಿಮೆ. ಈ ಕಥೆಯನ್ನು ಸ್ಮರಿಸಿಕೊಳ್ಳಬೇಕು. ಶಿವಬೆಳ್ಳಿ ಗ್ರಾಮದ ಹತ್ತಿರ ಪಾಜಕ ಕ್ಷೇತ್ರವಿದೆ. ಅಲ್ಲಿ ಪರಶುರಾಮ ದೇವರು ನಿರ್ಮಿಸಿದ ಕೊಡಲಿ, ಬಿಲ್ಲು, ಬಾಣ, ಗದೆ ಹೆಸರಿನ ತೀರ್ಥಗಳಿವೆ. ದುರ್ಗಾ ಬೆಟ್ಟದಲ್ಲಿ ದುರ್ಗಾದೇವಿ ಇದ್ದಾರೆ. ಇದೇ ವಿಶೇಷ. ಹೀಗೆ ಶ್ರೀಮದಾನಂದ ತೀರ್ಥರು ಕಲಿಯುಗದಲ್ಲಿ ಅವತರಿಸಿದ್ದು, ಭಾಗವತದಲ್ಲಿ ವೇದವ್ಯಾಸರು ಉದಾಹರಿಸಿದ್ದು ನಮಗೆ ಕಾಣ್ತಾ ಇದ್ದೀವಿ. ಇದರಿಂದ ನಾವು ತಿಳಿಯಬೇಕಾದ್ದೇನು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥದ್ದು ಪರ್ವತಗಳು ಮತ್ತು ನದಿಗಳು, ಈ ಮಧ್ಯದಲ್ಲಿ ನಾವು ಕುಳಿತುಕೊಂಡು ಭಗವತ್ ನಾಮಸ್ಮರಣೆ ಮಾಡುತ್ತಿದ್ದೇವೆ. ಅಹೋ ಭಾಗ್ಯ, ಅಹೋ ಭಾಗ್ಯ. ಆದ್ದರಿಂದ ಇಲ್ಲಿ ಭಗವಂತ ಸ್ಮರಣೆ ಮಾಡುವುದು ಈ ದೇಶ ಮತ್ತು ಕಾಲವನ್ನು ನಾವು ಸ್ಮರಣೆ ಮಾಡಿಕೊಂಡು ಮಾಡುವುದರಲ್ಲಿ ಅತಿ ಉತ್ತಮವಾದ ಸಂಸ್ಕಾರವನ್ನು ಭಗವಂತ ಕರುಣಿಸಿದ್ದಾನೆ ಎಂದೇ ತಿಳಿಯಬೇಕು. ಹರಿ ಓಂ. ವಾಯುದೇವರು ಸಕಲ ಸಜ್ಜನರಿಗೆ ಭರತ ವರ್ಷದಲ್ಲಿ ತತ್ರಾಪಿ ಭರತ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರದೇವರ, ಶ್ರೀಕೃಷ್ಣದೇವರ, ಲಕ್ಷ್ಮೀ ನರಸಿಂಹದೇವರ ಸಕಲ 10 ಅವತಾರವನ್ನು ನಡೆದಿದ್ದು ಭರತಖಂಡದಲ್ಲಿ ಆಗಿದೆ. ಇದನ್ನು ವಿಶೇಷಾಕಾರವಾಗಿ ನಾವು ಸ್ಮರಿಸುತ್ತಾ ಎಲ್ಲ ನದಿ ಬೆಟ್ಟಗಳು ಇದೆಲ್ಲವನ್ನೂ ಮುಖ್ಯ ಪ್ರಾಣದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದು ವಿಶೇಷ ಸಂಗತಿಯನ್ನು ಅರಿಯುವುದರಿಂದ ಅವರಿಗೆ ವಿಶೇಷ ಸ್ಮರಣೆಯನ್ನು ಜ್ಞಾಪಿಸುತ್ತಾ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರು ಇವರಲ್ಲಿ ನಿಂತು ಈ ಕೃತಿಯನ್ನು ಮಾಡಿದ್ದರಿಂದ ನಾವು ಈ ಎಲ್ಲ ಉಪಕಾರಕ್ಕೆ ಯಾರನ್ನು ಶರಣ ಹೊಂದಬೇಕು? ಭಗವಂತನ ಶರಣ ಹೊಂದಬೇಕು. ಏನನ್ನು ಪ್ರಾರ್ಥಿಸಬೇಕು? ಭೂಯಿಷ್ಟಾಂತಿರ ಮೌಕ್ತಿಮಿದೇಮ, ಭೂಯಿಷ್ಟಾಂತಿರ ಮೌಕ್ತಿಮಿದೇಮ, ಭೂಯಿಷ್ಟಾಂತಿರ ಮೌಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಇಂತಹ ಭರತಖಂಡದಲ್ಲಿ ಜನ್ಮವನ್ನು ಕೊಟ್ಟಿದ್ಯಾ ಭಗವಂತ, ನೀನೇ ನಮ್ಮನ್ನು ರಕ್ಷಣೆ ಮಾಡು. ಹರಿ ಓಂ, ಹರಿ ಓಂ, ಹರಿ ಓಂ. ಭಾರತೀಯ ಮುಖ್ಯ ಪ್ರಣಾಮ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.